ಇವನ ಹೆಸರು ಕಿಟ್ಟಿ, ಪಕ್ಕಾ ಶೋಕಿವಾಲ. ಇವನಿಗೇನಾದರೂ ಇಷ್ಟ ಆಯಿತು ಅಂದರೆ ಎಷ್ಟೇ ದುಡ್ಡಾಗ್ಲಿ ಅದನ್ನು ಅನುಭವಿಸೋವರೆಗೂ ಬಿಡಲ್ಲ, ಎಸ್ಪೆಷಲಿ ಗರ್ಲ್ಸ್. ಬಂತು ಅದು ಪ್ರೀತಿನ ಅಲ್ಲೇ ಕಾಗದ ಎಂಜಿನ್ ದೂರನೇ ಇಲ್ಲ ನೀ ಎದೆಯೊಳಗೆ. ನೀನಿರುವೆ ನನ್ನ ಜೊತೆಗೆ ನಾನಿರುವೆ ನೀ ಜೊತೆಗೆ ಇರುವೆ. ಎದೆಯೊಳಗೆ ಬಯಕೆ ನಾ ಕೇಳಿದೆಯ, ಏನೋ ಒಂದು ಪ್ರೀತಿ ಬಂತು ಅದು ಪ್ರೀತಿನ. Everybody wanna have a baby around. Wherever they go they wanna ride. They come in their dreams and sit beside. When I wake up I see my pillow by my side, oh, by my side. ಪ್ರಿಯ ಜಾತಿ ನಿನಗೆ ತಿಳಿಯದೆ ನೋಡಿರೆ, ಮಧುಬಾಲ ನನಗೂ ಜೋಡಿದೆ. ಪ್ರಿಯ ಜಾತಿ ನನಗೂ ಜನಿದೆ, ಮಧುಬಾಲ ನಿನಗೂ ಜೊತೆಗಿದೆ. ಮನಸ್ಸೇಕೋ ಭಯದಲ್ಲೈತೆ, ವಯಸ್ಸೇಕೋ ಬೇಕಂದೈತೆ. ಮನಸ್ಸೇಕೋ ಭಯದಲ್ಲೈತೆ, ವಯಸ್ಸೇಕೋ ಬೇಕಂದೈತೆ. ಈ ತುಳಿದ ಹೆಜ್ಜೆ ಗುರುತು ನಿನದೇ ತಿಳಿ ಪ್ರೀತಿ ಅದುವೇ ನೀನೇ ಮಧುಬಾಲ ಶರಶೀಲ ಮಧುಬಾಲ ಭಯಸಿದೆ ನೀನೇ They are very crazy and act so funny. They find all the girls who are else. They get freezy when it's so sunny. Finally, say that you are so lucky. ಗತ ಹೃದಯದಲ್ಲಿ ನದಿ ಪರ್ವತವೇ, ಈ ಹೃದಯದಲ್ಲಿ ಸ್ವರತಂತಿಯಂತೆ. ಗತ ಹೃದಯದಲ್ಲಿ ನದಿ ಪರ್ವತವೇ, ಈ ಹೃದಯದಲ್ಲಿ ಸ್ವರತಂತಿಯಂತೆ. ನಿನ್ನ ನೋಡದೆ ಇರುವ ಮನಸ್ಸಿಂದೇಕೋ ಕಗ್ಗಲ್ಲಂತೆ. ಸಿಹಿ ಚಿಗುರು ಕಣ್ಣಲ್ಲಿ ನಿನ್ನಿಂದಾನೆ, ಸಿಹಿ ಮಿಂಚು ಎದೆಯಲ್ಲಿ ಮೆಚ್ಚಿದೆ ಮನಸಾರೆ. ಎದೆಯೊಳಗೆ ಬಯಕೆ ನಾ ಕೇಳಿದೆಯ, ಏನೋ ಒಂದು ಪ್ರೀತಿ ಬಂತು ಅದು ಪ್ರೀತಿನ. ನೀನಿರುವೆ ನನ್ನ ಜೊತೆಗೆ ನಾನಿರುವೆ
ಜೊತೆಗೆ ಇರುವೆ. ಇವನ ಹೆಸರು ಸ್ವರಾಜ್ಯಂ. ಇವನು ಹುಟ್ಟಿದ್ದು ಬೆಳೆದಿದ್ದು ಆಂಧ್ರದ ಅನಂತಪುರ. ಈಗ ಸೆಟ್ಲ್ ಆಗಿರೋದು ನಮ್ಮ ಬೆಂಗಳೂರಲ್ಲಿ. ಇವನು ಮಾತಾಡೋದು ಅರ್ಧ ಕನ್ನಡ, ಇನ್ನರ್ಧ ತೆಲುಗು. ಇವಳ ಹೆಸರು ಸೋನಿ. ಯಾವಾಗ್ಲೂ ಹೈಫೈ ಆಗಿರ್ಬೇಕು ಅನ್ನೋದೇ ಇವಳ ಆಸೆ. ಇವಳ ದೃಷ್ಟಿಲಿ ದುಡ್ಡಿಗಿಂತ ದೊಡ್ಡದು ಯಾವುದೂ ಇಲ್ಲ. ನನಗೇನೋ ಲೆಟರ್ ಬಂದಿದೆಯಂತೆ. ಯಾ ಮೇಡಮ್, ತಗೊಳ್ಳಿ ಮೇಡಮ್. Career boy, I like you. ಹೇಳೋದು ಮರ್ತ್ಬಿಟ್ಟೆ. ಇವನ ಹೆಸರು ಚಿನ್ನು. ಈಗ ಹೇಳಿರೋ ವ್ಯಕ್ತಿಗಳಿಗೆಲ್ಲ ಇವನು ಲೀಡರ್ ಥರ. ಇವನು ಅಷ್ಟೇ, ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಹಲೋ ಬಾಸು, ಹಾಯ್ ಸರ್. ಹಾಯ್ ಸರ್. ಹಾಯ್. ಓಕೆ 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 ಮಿಸ್ಟರ್ ಚಿನ್ನು. ಯು ಸೋನಿ. ಕ್ಯೂಟಿ. ನೀನು ಸ್ವರಾಜ್ಯಂ. ಓಕೆ, ನಾನು ನಿಮ್ಗೆ ಸ್ವಲ್ಪ ಗೇಮ್ ಬಗ್ಗೆ ಹೇಳ್ತೀನಿ. ಓಕೆ ಸರ್. ಇದು ಆಕ್ಸ್ ಗೇಮ್. ನಮಗ್ తెలుసు ಸರ್. ಸ್ವಲ್ಪ ಹೇಳೋ ತನಕ ಬಿಡ್ರಿ. ನೀವು ಈ ಗೇಮ್ನ ಇಷ್ಟಪಟ್ಟು ಬಂದಿದ್ದೀರೋ ಇಲ್ಲ ದುಡ್ಡಿಗೋಸ್ಕರ ಬಂದಿದ್ದೀರೋ ನಿಮಗ್ ಬಿಟ್ಟಿದ್ದು. ನಾನು ಹೇಳ್ದಂಗೆ ನೀವು ಮಾಡೋದೇ ಈ ಗೇಮ್ ಶೋ. ಆಲ್ ರೈಟ್. ಮೊದಲು ನಿಮ್ಗೆ ಈ ಗೇಮಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಇದರಲ್ಲಿ ಕೆಲವು ಕಂಡೀಷನ್ಸ್ ಇದೆ. ನೀವುಗಳು ಟಿವಿಯಲ್ಲಿ ಎಷ್ಟೋ ಗೇಮ್ ಶೋ ನೋಡಿರ್ತೀರಾ, ಆದ್ರೆ ಅವೆಲ್ಲಕ್ಕಿಂತ ಇದು ತುಂಬಾನೇ ಡಿಫ್ರೆಂಟ್. ಇಲ್ಲಿ ಯಾವಾಗ ಏನ್ ನಡೆಯುತ್ತೆ ಅಂತ ನೀವು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಇದು ಒಂದ್ ದಿನದಲ್ಲಿ ಮುಗಿಯೋ ಗೇಮ್. ಅಂದ್ರೆ 24 ಗಂಟೆಗಳ ಅವಧಿ ಮುಗಿಯೋಷ್ಟರಲ್ಲಿ ನಾವು ಕೊಡೋ ಟಾರ್ಗೆಟ್ನ ನೀವು ರೀಚ್ ಆಗಿರ್ಬೇಕು. ಒಂದ್ ದಿನಕ್ಕೆ ನಿಮ್ಗೆ ತಿನ್ನೋಕೇನ್ ಬೇಕು ಅದನ್ನ ನೀವೇ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ನಿಮ್ಗೆ ನೀರು ಕೊಡೋಕು ಯಾರು ಇರಲ್ಲ. ನೀವ್ ಅನ್ಕೊಂಡಿರ್ತೀರಾ ಇಲ್ಲಿ ನಮ್ ಜೊತೆ ಕ್ಯಾಮರಾ ಆಂಕರ್ ಎಲ್ಲ ಬರ್ತಾರೆ ಅಂತ. ಅದಕ್ಕೆಲ್ಲ ಅವಕಾಶನೇ ಇಲ್ಲ. ಈ ಗೇಮ್ ನಲ್ಲಿ ನಿಮ್ಗೇನಾದ್ರೂ ಅಪಾಯ ಆದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತೀರಾ. ಇದಕ್ಕೆಲ್ಲ ನೀವು ಒಪ್ಪೋದಾದ್ರೆ ಅಲ್ಲಿರೋ ಪೇಪರ್ಗೆ ಸೈನ್ ಹಾಕಿ. ನಾಳೆಯಿಂದ ಈ ಗೇಮ್ ಸ್ಟಾರ್ಟ್ ಆಗುತ್ತೆ. ಗುಡ್ ಲಕ್. ನಮಸ್ಕಾರ ಸರ್. ನಮಸ್ಕಾರ ಲಕ್ಕಿ. ಕೆಲಸ ಪೂರ್ತಿ ಆಯ್ತಾ? ಆಗೋಯ್ತು ಸರ್. ತಗೊಳ್ಳಿ ಸರ್.
ಥ್ಯಾಂಕ್ಸ್ ಲಕ್ಕಿ. ಪ್ರಾಣ ಜೊತೆ ಆಟ ಆಡೋ ಕೆಲವು ಮನುಷ್ಯರು. ಲಕ್ಕಿ, ಅಲ್ಲಿ ನಿನಗೇನು ಆಗಿಲ್ಲ ತಾನೆ? ಇಲ್ಲ ಸರ್. ದಟ್ಸ್ ಗುಡ್. ನಾನು ಹೋಗಿ ಬರ್ತೀನಿ ಸರ್. ಒಳ್ಳೇದು ಲಕ್ಕಿ. ಓಕೆ ಸರ್. ಲಕ್ಕಿ ಸರ್, ಈ ವರ್ಕ್ ಹೇಳಿದ್ದಕ್ಕೆ ನೀನೇನು ಬೇಜಾರು ಮಾಡ್ಕೊಂಡಿಲ್ಲ ತಾನೆ? ಇಲ್ಲ ಸರ್, ನಾನು ನಿಮ್ಮ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿರೋದೇ ನನ್ನ ಅದೃಷ್ಟ ಅನ್ಕೋತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಬಟ್ ಒಂದು ವಿಷಯ ಹೇಳಬೇಕು ಅನ್ಕೊಂಡಿದ್ದೀನಿ ಸರ್. ಹೇಳು ಲಕ್ಕಿ, ಟೆಲ್ ಮೀ. ಸರ್, ನೀವೊಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರೆ 100 ಜನಕ್ಕೆ ಉದ್ಯೋಗ ಸಿಗತ್ತೆ ಸರ್. ನಿಮ್ಮಂಥವ್ರು ಇಂಥ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತಿಗಷ್ಟೇ ಅಲ್ಲ ಸರ್, ನಾಳೆಗೂ ಕೂಡ ಆದರ್ಶವಾಗಿರುತ್ತೆ ಸರ್. ಟ್ರೂ ಲಕ್ಕಿ, ವೆರಿ ಟ್ರೂ. ಸರ್, ನಾನು ನಿಮ್ಮ ಶಿಷ್ಯ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಎ ಲಾಟ್. ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ನಾನು ಹೋಗಿ ಬರ್ತೀನಿ. ಓಕೆ, ಟೇಕ್ ಕೇರ್. ಕನಸುಗಳ ಕಟ್ಟಿಕೊಂಡು ಹೋಗುವ. This is 24 hours. ಇದು 24 hours. ಇದು 24 hours. ಇದು 24 hours. Success or failure in ಕಣ್ಣಲ್ಲಿ ಕನಸುಗಳ ಕಟ್ಟಿಕೊಂಡು ಹೋಗುವ. ಇದು 24 hours. Either 24 hours. Either 24 hours. ಬಯಸುವ ಮಾಯಾ ಲೋಕವು ದೂರೆಲ್ಲೋ ಕಂಡಿದೆಯೋ. ಒಂದೊಂದು ಹೆಜ್ಜೆ ಸತ್ತಿನಲು ಅಡಗಿದೆಯೋ ಕಾಣದ ಉತ್ಸಾಹವು. ಕನಸಂತಿವೆ 100 ಆಸೆಗಳು, ನನಸಾಗಲು 100 ವಿಘ್ನಗಳು. ಏಳು ಬೀಳಿನ ನಡುವೆ ಸೇರುವ ನವ ಜೀವನವಿದು. ಈ ಅಡವಿ ಒಳಗಡೆ ಹೋಗ್ಬೇಡಿ. ಯಾಕೆ ಸ್ವಾಮಿ ನಮಗೆ ಫಾರೆಸ್ಟ್ ಒಳಗಡೆ ಹೋಗಕ್ಕೆ ಬೇಡ ಅಂತ ಇದ್ದೀರಾ? ನಂಗೆ ಯಾಕೋ ಸ್ವಾಮೀಜಿ ಹೇಳ್ತಾ ಇರೋದು ನೋಡಿದ್ರೆ ಭಯ ಆಗ್ತಾ ಇದೆ. ಏಯ್ ಸೋನಿ, ಈ ಚಿಕ್ಕ ಹುಡುಗ ಹೇಳ್ತಾನೆ ಅಂತ నువ్వేంటి స్వామి ఫారెస్ట్ లకి వెళ్ళాలా వద్దా అని అడుగుతున్నావు? ఏంటి స్వామి, మీ అమ్మా నాన్న నిన్న బెల్సగద్దే ఈ అడవిలో బిట్పిట్రా, లేకపోతే ನೀನ್ ಕೂಡ ಆನಂದ್ ಸ್ವಾಮಿ ತಾಳಿ ಸ್ವಾಮಿ ಅవ్వాలనే వచ్చేసావా? ఒరే ನಾನಿರುವಾಗ ಭಯ ಯಾಕ್ರಾ, ರಂಡ್ರಾ. ನಾನಿಲ್ಲ ಅಂದ್ರೆ ಈ ನನ್ನ ಮಗ 10 ಅಡಿ ಮುಂದೆ ಹೋಗೋದಿಲ್ಲ. ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾನೆ. ಏನ್ ಮಾಡೋದು? ರೆಡಿ. ನನ್ನ ಮಾತು ಕೇಳದೆ ಅಡವಿ ಒಳಗಡೆ ಹೋಗ್ತಾ ಇದ್ದೀರಾ? ನಿಮ್ನ ದೇವ್ರೇ ಕಾಪಾಡ್ಬೇಕು. ಹೋಗ್ಬೇಡಿ, ಸತ್ತೋಗ್ತೀರಾ. ಎಂಟ್ರಿಲ್ಲ ಅಲ್ಲಾಡ್ಸ್ಬಿಟ್ಟ. ನಾನೇ ಸ್ವಲ್ಪ ಶೇಕ್ ಆಗೋದೆ. ನನಗೆ ಹೀಗಿದ್ರೇನೆ ತುಂಬಾ ಇಷ್ಟ.
ಉಂಡವೆ ಅವನು ಚೂಸ್ತೆ ಭಯ ಆಗತ್ತೆ. ಗೇಮ್ ಬಗ್ಗೆ ತಿಳ್ಕೊಂಡಿದ್ದು ಒಳ್ಳೇದಾಯ್ತು, ಇಲ್ದಿದ್ರೆ ನಮ್ಮ ರಾಜಂ ಪ್ಯಾಂಟು ಒದ್ದೆ ಆಗ್ಬಿಡ್ತಾ ಇತ್ತು. ಏಯ್ ಬನ್ರೋ. ಚಲ್ ಲೆಟ್ಸ್ ಗೋ. ಲೇ ಚಿನ್ನು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು? ನಮ್ಮ ಜೊತೆ ಸೋನಿ ಇದ್ದಾಳಲ್ಲ? ಹ್ಞೂ ಇದ್ದಾಳೆ. ಅವಳು ನಾನು ಟ್ರೈ ಮಾಡ್ಬೋದಾ? ಅಂದರೆ ಆ ಸೋನಿಗೆ ಲೈನ್ ಹಾಕ್ಬೋದಾ? ನೋಡು, ನೀನು ಸೋನಿಯಾಗಿ ಲೈನ್ ಹಾಕ್ತೀವೋ ಮೆಟ್ರೋಗೆ ಲೈನ್ ಹಾಕ್ತೀವೋ ನನಗೆ ಅನಾವಶ್ಯಕ. ನಾನು ಬಂದಿದ್ದು ಗೇಮ್ ಶೋಗೋಸ್ಕರ. ಅದನ್ನ ಬಿಟ್ಟು ನಾನು ಸೋನಿಯಾಗಿ ಲೈನ್ ಹೊಡಿಲೋ ಮದುವೆ ಮಾಡ್ಕೊಳ್ಳೋ ಅಂತೆಲ್ಲ ನನ್ನ ಹತ್ರ ಕೇಳಬೇಡ. ನೀನು ಗೇಮ್ ಆಡ್ತೀಯೋ ಲೈನ್ ಹಾಕ್ತೀಯೋ ನಿನಗೆ ಬಿಟ್ಟಿದ್ದು. ಇಷ್ಟು ಸಾಕು, ಸೋನಿ ಪ್ರಪೋಸ್ ಮಾಡೋ ಕೆಲಸ ಆಗಬೇಕು ಅಷ್ಟೇ. ಹಲೋ, ಕನ್ಸ್ಕೊಂಡಿದ್ದು ಸಾಕು, ನಡಿ ಹೋಗೋಣ. ನಡಿ. ಕನ್ಸಲ್ಲೇ ಆಗೋದು ನಿನ್ನ ಜೀವನ. ಸ್ವಾಮಿ, ಕಣ್ಮುಚ್ಕೊಂಡವ್ರೆ. ಈ ಕಾಲದಲ್ಲೂ ಸ್ವಾಮೀಜಿ ಇದಾನ ಅಥವಾ ಇವ್ನು ನಿಜವಾಗ್ಲೂ ಸ್ವಾಮೀಜಿನೇನಾ? ಲೇ, ಅವ್ನು ಯಾರಾದ್ರೂ ನಮ್ಗೇನೋ? ನಾವು ಅವ್ನು ಕಣ್ ತೆರ್ಸೋಕೆ ಟ್ರೈ ಮಾಡೋಣ. ಕಣ್ ತೆರೆದ್ರೆ ಓಕೆ, ಅಪ್ಪಿ ತಪ್ಪಿ ತೆಗ್ದಿಲ್ವೋ ಕಣ್ ಕಿತ್ಕೊಂಡು ಹೋಗ್ಬೇಡ ಅಷ್ಟೇ. ಏಯ್ ಸ್ವಾಮಿ, ಎದ್ದೇಳೋ, ಕೇಳಿಸ್ಕೊಂತ ಇದೆಯಾ? ಹೇಳು ಹೇಳು, ಕಣ್ಬಿಡು, ಕಣ್ಬಿಡಪ್ಪ. ಕಣ್ ತೆಗಿ ಸಮಯ. ತಿನ್ನ ಸಮಯ. ಎದ್ದೇಳೋ ಸ್ವಾಮಿ, ಕಣ್ಬಿಡೋ. ಅಪ್ಪ ತಂದೆ. ಆಹಾ ಸ್ವಾಮಿ, ಇರೋ, ನಿನ್ ಮೊಬೈಲಲ್ಲಿ ಸಾಂಗ್ ಹಾಕ್ತೀನಿ, ಸಮಯ. ಅವಾಗ ಎದ್ದೇಳ್ತೀಯ. ಕೇಳಿಸ್ಕೊ ಕೇಳಿಸ್ಕೊ, ಕೇಳಿಸ್ತಾ ಇದೆಯಾ? ಹಲೋ. ಓ ಜುಟ್ ನೋಡು ಸ್ವಾಮಿ. ಸಾಂಗಪ್ಪ. ನೀನ್ ಸೈಡ್ಗೆ ಹೋಗೋ. ಈಗ ತೋರಿಸ್ತೀನಿ ಸಮಯ. ಆಗೈತೆ ಸಮಯ. ಕೇಳ ಸಮಯ. ಏಯ್ ನಾನು ಇನ್ನು ಜೇಸ್ನ ಸ್ವಾಮಿ ಕಣ್ ಬಿಡ್ತಿಲ್ಲ, ಏನ್ ಮಾಡೋದು? ಇವನ್ ಕ್ಯೂಟ್ ನನ್ ಮಗನೋ. ಸೋನಿ, ನೀನು ಒಂದ್ಸಲ ಟ್ರೈ ಚೈ. ಗಂಡಸರಾಗಿ ನಮ್ಮ ಕೈಲೇ ಏನೂ ಆಗ್ಲಿಲ್ಲ, ಇನ್ ಇವಳು ಹುಡುಗಿ, ಇವಳ ಕೈಲಿ ಏನಾಗತ್ತೆ? ಈ ವಿಷಯಕ್ಕೆ ಇವಳೇ ಕರೆಕ್ಟು. ನೋಡ್ತಾ ಇರು ನಾನೇನ್ ಮಾಡ್ತೀನಿ ಅಂತ. ಹೋಗ್ರ.
ಸ್ವಾಮೀಜಿನ ಇಲ್ಲ ದೆವ್ವನ? ನನ್ ಕಿಸ್ಸಿಗೆ ಬೋಲ್ಡ್ ಆಗ್ತಾನೆ ಅನ್ಕೊಂಡೆ, ನನ್ಗೆ ಶಾಕ್ ಕೊಟ್ಟ. ಅಬ್ಬೋ, ಈ ಸ್ವಾಮಿಗೆ ಕ್ಯೂಡ್ ಅನ್ಕೊಂಡೆ, ಒಳಗೆ ಪವರೂ ಲೇದ್ರಾ? ನನ್ಗೇನಾದ್ರೂ ಆ ಮುತ್ತು ಸಿಕ್ಕಿದ್ರೆ ಕಣ್ಣಿಗೆ ಕತ್ತಿ ತಗೊಂಡು ಚುಚ್ಚಾದ್ರು ಕಣ್ ತೆರೆಸ್ತಾ ಇದ್ದೆ. ಏನಂದೆ? ಏನ್ ಲೇದ್ಲೆ, ನಿನ್ ಮುತ್ತಿಗ್ ಪವರ್ ಇಲ್ವಾ ಅಥವಾ ಸ್ವಾಮೀಜಿಗೆ ಪವರ್ ಇಲ್ವಾ ಅಂತ ಇವನ್ ಡೌಟು ಅಲ್ವಾ? ಹೌದು ಮಗ, ಅಷ್ಟೇ. ಇವನಿಗೆ ನಿಜವಾಗ್ಲೂ ಪವರ್ ಇಲ್ವಾ? ಪವರ್ ಇದ್ದಿದ್ರೆ ಕಾಡಲ್ಲಿ ಯಾಕೆ ಬಂದು ಜಪ ಮಾಡ್ತಾ ಇದ್ದ? ಲೇ, ಸರಿಯಾಗಿ ಯೋಚನೆ ಮಾಡ್ರು. ಕಣ್ ಮುಚ್ಚಿ ಕೂತನ್ಗೆ ಹೋಗಿ ಮುತ್ ಕೊಟ್ರೆ ಅದು ಹುಡುಗಿ ಮುತ್ತ ಇಲ್ಲ ಹುಡುಗನ್ ಮುತ್ತ ಅಂತ ಹೆಂಗ ಗೊತ್ತಾಗ್ಬೇಕು? ಇಷ್ಟು ಡೈಲಾಗ್ ಹೊಡಿತಿದ್ಯಲ್ಲ, ನೀನೇ ಬಂದು ಟ್ರೈ ಮಾಡ್ಬೋದಲ್ವಾ? ಓಕೆ. ಏಯ್ ಸರಿರೋ, ನಾನೇನಾದ್ರೂ ತೋರಿಸ್ತೀನಿ. ಗುಡ್. ನೋಡ್ದ ನನ್ನ ಟ್ಯಾಲೆಂಟು. ಬನ್ರು ಹೋಗೋಣ. ನಿನ್ ಮೊಕ್ಕ ಮುಚ್ಚ, ನಿನ್ನಂತ ಅವನ್ಗೋಗಿ ನಾನು ಮುತ್ತು ಕೊಟ್ನಲ್ಲ. ಡಿಸ್ಕಸ್ಟಿಂಗ್. ಐ ಆಮ್ ಅ ಫೂಲ್. ಸ್ವಾಮೀಜಿ ಏನ್ ಹೇಳ್ದ? ಅದು ಏನಿಲ್ಲ, ಆ ಸ್ವಾಮೀಜಿ ಹೆಂಡತಿ ಯಾರ ಜೊತೆ ಓಡೋದ್ಲು ಅಂದ. ಆ ಕಡೆ ಎಲ್ಲೋ ಹೋಗ್ತಾ ಇದ್ಯಾ? ಈ ಕಡೆ ಬರೋ. ನೋಡ್ತಾ ಇದೆ. ಏಯ್, ಏನೋ ಅದು ಚಿಪ್ಸು ಪಪ್ಸು ಎಲ್ಲ ಬ್ಯಾಗ್ನೇ ಒಂದು ಚಿಕ್ಕ ಬೇಕ್ರಿ ತರ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ನೀ ಸುಮ್ನಿರಾ. ಏಯ್, ಅವನ ಬಗ್ಗೆ ನಿಂಗೆ ಗೊತ್ತಿಲ್ಲನೋ, ತಿಂಡಿ ಪೋತ. ಸೋನಿ ಕತ್ತೆ ಚಿಂದ್ರ, ಕತ್ತಿ ಯಾಕೆ ಸೋನಿ? ನಾವು ಬಂದಿರೋದು ಪಾರ್ಕ್ ಅಲ್ಲ, ಫಾರೆಸ್ಟ್ಗೆ. ಅಂದ್ರೆ ಇಲ್ಲೇನು ಹುಲಿ ಸಿಂಹ ಇರ್ತಾವ? ಹುಲಿ ಸಿಂಹನ ನಂಬೋದು, ಆದ್ರೆ ಗಂಡಸರನ್ನ ನಂಬಕ್ಕಾಗಲ್ಲ. ಏಯ್, ಏನೇ ನಮ್ಮನ್ನು ನಂಬಲ್ವಾ? ಯಾಕೆ? ನೀ ಗಂಡಸ್ರಲ್ವಾ? ಗಂಡಸ್ರಲ್ಲ ಅಂದ್ರೆ ಹೇಳು, ಈ ಕತ್ತಿನ ಇಲ್ಲೇ ಬಿಸಾಕ್ಬಿಡ್ತೀನಿ. ನಾನ್ ಯಾರನ್ನು ನಂಬಲ್ಲ, ಈ ಕತ್ತಿನ ಬಿಟ್ರೆ. ಒರೆ ಚಿನ್ನು, ವಿನ್ನವ ನಮ್ಮನ್ ಏನಂತವಳೆ ಅಂತ? ಹೌದ್ ಕಣ್ರ, ಯಾವ ಟೈಮಲ್ಲಿ ಯಾರು ಹೆಂಗಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಅವಳು ಸೇಫ್ಟಿಲ್ಲ, ಅವಳು ಇದ್ದಾಳೆ. ಗೊತ್ತಾಯ್ತು, ನಡ್ರಿ ಹೋಣ. ಏ ಚಿನ್ನು, ನೆಕ್ಸ್ಟ್ ಪ್ಲಾನ್ ಏನು? ಇಲ್ಲಿ ಅವ್ರವ್ರ ಪ್ಲಾನ್ ಅವ್ರದ್ದೇ. ಇಷ್ಟ ಇದ್ದವರು ನನ್ನ ಜೊತೆ ಬನ್ನಿ, ಇಲ್ಲ ಅಂದ್ರೆ ಅವ್ರವ್ರ ದಾರಿ ಅವ್ರಿಗೆ. ಅದೇಂಟ್ರ ಸೀನು ಅಲ್ಲ ಅಂಟಾವ್. ನಾವೆಲ್ಲರೂ ಒಟ್ಟಿಗೆ ಬಂದ್ವಿ, ಒಟ್ಟಿಗೆ ಹೋಗೋಣ ಅಲ್ವೇ ಸೋನಿ? ನೋಡ್ರೋ, ಈ ಫಾರೆಸ್ಟಲ್ಲಿ ಕಾಲಿಟ್ಟಾಗಲೇ ನಮ್ಮ ಟೈಮ್ ಸ್ಟಾರ್ಟ್ ಆಗೋಯ್ತು. ಇನ್ನು 20 ಅವರ್ಸಲ್ಲಿ ನಮ್ಮ ಟಾರ್ಗೆಟ್ನ ನಾವು ಕಂಪ್ಲೀಟ್ ಮಾಡಬೇಕು. ಯಾರಿಗೆ ಯಾವ ಟೈಮಲ್ಲಿ ಏನು ಬೇಕಾದರೂ ಆಗಬಹುದು. ಯಾರಿಗಾದ್ರೂ ಭಯ ಇದ್ದರೆ ಈಗಲೇ ವಾಪಸ್ ಹೋಗ್ಬೋದು. ಇನ್ನೊಂದು ಸಾರಿ ಯೋಚನೆ ಮಾಡಿ, ಗೊತ್ತಲ್ಲ ನಮ್ಮ ಕಂಡೀಷನ್ಸ್.
20 ಅವರ್ಸಲ್ಲಿ ನಮ್ಮ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿಕೊಂಡು ಈ ಫಾರೆಸ್ಟಿಂದ ಆಚೆ ಹೋಗಬೇಕು. ಇಲ್ಲ ಅಂತಂದರೆ ನಮ್ಮ ಶವಗಳು ಕೂಡ ನಮ್ಮ ಮನೆಗೆ ಸೇರಲ್ಲ. ಇದಕ್ಕೆಲ್ಲ ಓಕೆ ಅಂತಂದರೆ ಸರಿ ಕಣ. ರಾಜ್ಯಂ, ನೀನ್ ಯಾಕೋ ಭಯ ಪಡ್ತಾ ಇದ್ಯಾ? ನಾವೆಲ್ಲ ಇಲ್ವಾ? ಸುಕುಮಾರ್, ಹಾಗಾದ್ರೆ ನಾನು ರೆಡಿ. ಹೇ ಕುಲ, ನಡಿಯೋ. ನೀನೇನ್ ಶಿಲ್ಪಾ ಶೆಟ್ಟಿನಾ? ಏ ಗಾಯ್ಸ್, ಪಾಚಿ ಇದೆ, ಜಾರುತ್ತೆ, ಸ್ವಲ್ಪ ಹುಷಾರಾಗಿ ಬನ್ನಿ. ಓಕೆ. ಅಷ್ಟೊಂದು ಸ್ಲಿಪ್ಪರಿ ಆಗಿದೆ. ನನ್ ಕಾಲು. ಹೇಳ್ತಾ ಇದ್ನಲ್ವಾ, ಪಾಚಿ ಇದೆ, ಜಾರುತ್ತೆ, ಹುಷಾರಾಗಿ ಬಾ ಅಂತ. ಓಕೆ ಓಕೆ, ಎತ್ಕೋತೀನಿ ಬಿಡು. ಸತಿ ನನ್ನ ಲವರ್ ಜೊತೆ ಮಾತಾಡ್ದ್ಯೋ ಅಷ್ಟೇ. ಏ ಚಿನ್ನು, ನೀನ್ ಮಾಡ್ತಾರ ಸರಿ ಇಲ್ಲ ಕಣೋ. ನಾನೇನೋ ಮಾಡಿದೆ ಹೇಳೋ. ಸ್ಟಾರ್ಟಿಂಗ್ ಇಂದ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೋನಿ ಹತ್ರ ಕ್ಯಾಶುಯಲ್ ಮಾತಾಡ್ತಿದ್ಯಾ ಅನ್ಕೊಂಡೆ, ಆದ್ರೆ ನೀನ್ ಈ ಲೆವೆಲ್ ವರ್ಗೂ ಬೆಳಿತೀಯ ಅಂತ ಗೊತ್ತಿರ್ಲಿಲ್ಲ. ಮೊದ್ಲಿಂದನೂ ನಾನು ಸೋನಿ ಲವ್ ಮಾಡ್ತಾ ಇರೋದು ನಿನಗೆ ಗೊತ್ತು, ಆದ್ರೂ ಈ ತರ ಮಾಡ್ತಾ ಇದೆಯಲ್ಲ, ನನಗಿಷ್ಟ ಆಗ್ತಾ ಇಲ್ಲ. ಏನೋ ಅವಳು ನಿನ್ ಲವರ್ ತರ ಮಾತಾಡ್ತಿದ್ಯಾ? ಇಷ್ಟುಕೊಳ್ಳಿನ ಪ್ರೀತಿಸ್ತಿದ್ದಾಳ? ನೋಡೋ, ಸೋನಿ ನನ್ನ ಮೇಲೆ ಏನ್ ಅಭಿಪ್ರಾಯ ಇಟ್ಟಿದ್ದಾಳೋ ಅದು ನಿನಗೆ ಬೇಕಾಗಿಲ್ಲ. ನಿನ್ ಲಿಮಿಟ್ ಅಲ್ಲಿ ನೀನಿದ್ರೆ ಸರಿ, ಇಲ್ಲ ಅಂದ್ರೆ ನಮ್ ಫ್ರೆಂಡ್ಶಿಪ್ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ರೇ, ಇದೇನ್ರ ಗೋಲ್ಡ್ ನಿಮ್ದು? ನನ್ನ ಬಗ್ಗೆ ತಿಳ್ಕೊಂಡು ಈ ತರ ಮಾತಾಡ್ತಿದ್ಯಲ್ಲ ನೀನು. ಈಗ ಏನಾಯ್ತು ಅಂತ ನೀನು ಇಷ್ಟೊಂದು ಕೋಪ ಮಾಡ್ಕೊಂತಿದ್ಯಾ? ಅವಳು ಬಿದ್ದು ಗಾಯ ಮಾಡ್ಕೊಂಡ್ಲು ಅಂತ ಟ್ರೀಟ್ಮೆಂಟ್ ಮಾಡಿದೆ, ಅದ್ರಲ್ಲೇನು ತಪ್ಪಿದೆ? ಆಕ್ಚುಲಿ ಇಲ್ಲಿ ನಡೀತಾ ಇದೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟಕ್ಕೂ ಇವಳ ಬಗ್ಗೆ ನಿನ್ಗೇನ್ ಗೊತ್ತು? ನಿನಗೇನೋ ಗೊತ್ತು? ನನಗೆ ಅಲ್ಲ, ಇವನಿಗೂ ಗೊತ್ತು. ಏಯ್, ಏನೋ ನಿನ್ ಕತೆ? ಏನು ಹೇಳೋ? ಏನ್ ಕೇಳಿದ್ರು ಅದನ್ನೇ ಹೇಳ್ತೀಯ. ಕುತ್ಕೋಬೋದಾ? ಏನ್ರ ಪೊದ್ದುನೆ ಬಿಸ್ನೆಸ್ ನಿಂದು? ಕುಡ್ದು ಬಾಟ್ಲೆಲ್ಲ ಹೊಡೆದಾಕ್ತಿದ್ಯಾ? ಹೊಡೆದಿರೋದು ಬಾಟ್ಲ್ ಅಲ್ವೋ, ನಾ ಹಾರ್ಟ್. ಅಬ್ಬೋ, ಹೋದ್ರೆ ಹೋಗ್ಲಿ ಬಿಡೋ ಹಾರ್ಟು. ನಮ್ಮ ಶಂಕರ್ ಸರ್ಗೆ ಹೇಳ್ಬಿಟ್ಟು ರೋಬೋಟಿಂಗ್ ಮಾಡ್ಬಿಡೋಣ, ಏನಂತ್ಯಾ? ನಿಜಾನೇ, ಹಾ, ಅದು ಮಾತು. ಆದ್ರೆ ಒಂದ್ ಮಾತ್ರ ಸುಳ್ಳು. ఏంటది? ಪ್ರೀತಿ ಬಿಯರ್ ಆದ್ರೆ ಅದನ್ನ ಕಾಪಾಡೋ ಗುಂಡಿಗೆ ಬಾಟ್ಲ್ ಕಣೋ. ಬಾಟ್ಲೇ ಹೊಡೆದೋದ್ರೆ ಪ್ರೀತಿ ಎಲ್ಲೋ ಇರುತ್ತೆ. ಹಾಗಂತ ಸತ್ತೋಗ್ಬಿಡ್ತೀಯಾ? ಏನ್ ಮಾತಾಡ್ತಿದ್ಯಾ ತೆಲ್ಸಾ ನೀಕು? ಏನೋ? ಪ್ರೀತಿಸೋದು ನನ್ನ ಹಕ್ಕು, ಅದನ್ ಪಡೆಯೋದು ಅವಳ. ಅವಳು ನನ್ನ ಪ್ರೀತಿಸಿದ್ರೆ ಆವಾಗಿರೋದು ಕಿಕ್ಕು. ಸೂಪರು, ಚೆನ್ನಾಗಿದೆ ಚೆನ್ನಾಗಿದೆ ಕಣ ನಿನ್ ಕವಿತೆ. ಲೇ, ನೀ ನನ್ನ ಫ್ರೆಂಡೇ ಅಲ್ವಾ? ಅವನು ನನ್ನ ಫ್ರೆಂಡೇ ಅಲ್ವಾ? ಅವನ್ರ ಬಾಬು ಕಾದಂಟೆ ಸಂಬತ್ತವೆ. ಅದಕ್ಕೆ ನಾಚಿಕೆ ಬಿಟ್ಟು ಒಂದ್ ಮಾತು ಹೇಳ್ತೀನಿ. ಏನದು? ನನ್ನ ಲವ್ವರ್ ನನ್ನ ಕೈ ಕೊಟ್ಲು. ನನ್ನ ಲವ್ವರ್ ನನ್ನ ಕೈ ಕೊಟ್ಲು ಅಂತ ಹೇಳಿದ್ದಕ್ಕೇನೆ ಒಳ್ಳೆ ಕರೆಂಟ್ ಹೊಡೆದ ಕಾಗೆ ತರ ಆಯ್ತು ನಿನ್ ಮುಖ. ಮತ್ತೆ ಪ್ರೀತಿಸಿದ್ದು ನಾನು, ನನ್ನ ಪರಿಸ್ಥಿತಿ. ಹಾಯ್, ಸಾರಿ ಐ ಆಮ್ ಲೇಟ್. ಹೇ, ಇಟ್ಸ್ ಓಕೆ. ನಾಳೆ ಪಾರ್ಟಿಗೆ ಬರ್ತೀಯಲ್ಲ? ಸಾರಿ, ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಹಲೋ 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 ರವಿ, ಎಲ್ಲಿದ್ಯಾ? ಫಾರ್ಮ್ ಹೌಸ್ ಅಲ್ಲಿ ಇದ್ದೀನಿ. ಅದೇ ನನ್ನ ಫ್ರೆಂಡ್ ದೀಪ್ತಿ ಇದ್ರಳಲ್ಲ, ಅವಳ್ದು ಇವತ್ತು ರವೀಂದ್ರ ಹಾಲಲ್ಲಿ ಬರ್ಡೇ ಪಾರ್ಟಿ ಇದೆ. ನಾನು ಅಲ್ಲಿಗೆ ಹೋಗ್ಬೇಕು. ನಾನು ಬರ್ಬೇಕಾ? ಇಲ್ಲ ಇಲ್ಲ ಇಲ್ಲ, ಮತ್ತೆ ಆ ಫಂಕ್ಷನ್ಗೆ ಹೋಗ್ಬೇಕು. ಒಂದು ಡ್ರೆಸ್ ಬೇಕಿತ್ತು. ಒಂದು ಹೊಸ ಡ್ರೆಸ್ ತಗೊಂಡು ಮನೇಲಿ ಇಟ್ಟಿರ್ತೀಯಾ? ನಾನು ಬಂದು ತಗೊಂಡು ಹೋಗ್ತೀನಿ. ಬೆಳಿಗ್ಗೆ ತಾನೇ ಕೊಡ್ಸದ್ನಲ್ಲ. ಅದು ಈವ್ನಿಂಗಿಗೆ ಆಯ್ತು. ಸಾರಿ ಸೋನಿ, ಇವಾಗ್ಲೇ ಅಂದ್ರೆ ಏನಿವಾಗ ಕೊಡಿಸ್ತೀಯೋ ಇಲ್ವೋ? ಹಾಗಲ್ಲ ಸೋನಿ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಫಾರ್ಮ್ ಹೌಸ್ ಬಂದೆ. ಮತ್ತೆ ಸಿಟಿಗೆ ಬರಬೇಕು ಅಂದ್ರೆ. ಓಕೆ ಫೈನ್ ರವಿ, ಬೈ. ಹಲೋ ಸೋನಿ,
ಏನ್ ಸೋನಿ ಎಷ್ಟೊತ್ತಿ ಫೋನ್ ಮಾಡಿದ್ರು ಲಿಫ್ಟ್ ಮಾಡ್ತಾ ಇಲ್ಲ? ಸಾರಿ ರವಿ, ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಏನಂದ್ರೆ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ನೀನ್ ಮತ್ತೆ ಕಾಲ್ ಮಾಡಕ್ ಹೋಗ್ಬೇಡ, ನಾನೇ ಬಂದು ಕಾಲ್ ಮಾಡ್ತೀನಿ. ಓಕೆ ಸೋನಿ, ಹಲೋ. ಹಾ ಹೇಳು. ಅಲ್ಲಿ ತುಂಬಾ ಬ್ಯುಸಿ ಆಗಿದೆಯಾ ಅಥವಾ ನಿನ್ ಬಾಯ್ ಫ್ರೆಂಡ್ ಜೊತೆ ಇದೆಯಾ? ನೋಡ್ ರವಿ, ಈ ವಿಷಯ ಇಲ್ಲಿವರೆಗೂ ಬಂದಿದೆ ಅಂದ್ಮೇಲೆ ನಾವಿಬ್ರು ಕ್ಲಿಯರ್ ಆಗಿ ಮಾತಾಡ್ಕೊಳ್ಳೋದೇ ಬೆಟರ್. ಅದೇನು ಅಂದ್ರೆ ನಾನು ಕಾಸ್ಟ್ಲಿ ಕಾರಲ್ಲಿ ತಿರುಗ್ಬೇಕು, ದೊಡ್ಡ ದೊಡ್ಡ ಬಂಗ್ಲೆನಲ್ಲಿರ್ಬೇಕು, ಮೈ ತುಂಬಾ ಜ್ಯುವೆಲ್ರಿ ಹಾಕೋಬೇಕು, ಮತ್ತೆ ಪ್ರತಿದಿನ ಪಬ್ಬಿಗೆ ಹೋಗ್ಬೇಕು. ಅರ್ಥ ಆಗ್ತಿದ್ಯಾ? ನಾನ್ ಹಾಗಿರ್ಬೇಕು ಅಂದ್ರೆ ನೀನ್ ನನ್ನ ಬಿಡ್ಬೇಕು. ನೋಡು, ನನ್ನನ್ನ ಮೇಂಟೈನ್ ಮಾಡೋ ರೇಂಜಲ್ಲಿ ನೀನಿಲ್ಲ. ಇದನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿನ್ ಡಬ್ಬಾ ಬೈಕು ಹತ್ತಿ ಹತ್ತಿ ಬೋರ್ ಆಗೋಗಿದೆ. ಸೊ ನಿನ್ ರೇಂಜ್ ಅವ್ರನ್ನ ನೀನ್ ನೋಡ್ಕೊ, ನನ್ ರೇಂಜ್ ಅವ್ರನ್ನ ನೋಡ್ಕೊಂಡಾಗಿದೆ. ನನ್ನ ಮರ್ತ್ ಬಿಡು. ಗುಡ್ ಬೈ. ಹುಚ್ರವ್. ಐ ಆಮ್ ಸೋ ಸಾರಿ ಬೇಬಿ. ಹೇಯ್ ಕೂಲ್ ಬೇಬಿ, ನಾನು ಇದೀನಲ್ಲ. ನಾನ್ ಕೊಡ್ಸಿದ್ನೆಲ್ಲ ಹಾಕೊಂಡು ಅವನ್ ಯಾವನ್ ಜೊತೆನೋ ಸುತ್ತಾಳ? ಹಾ ಒರೇ ರವಿ, ನಾಕ ಚಿನ್ನ ಡೌಟು. ನಿನಗೂ ಅವನಿಗೂ ಏನೋ ಡಿಫ್ರೆನ್ಸು. ಅದೇನು ಅಂತ ಹೇಳಪ್ಪ. ಅವನಿಗೆ ನಮಗಿಂತ ಜಾಸ್ತಿ ದುಡ್ಡಿದೆ. ಓಹೋ, ಅದ ನಿನ್ ಬಾಧೆ. ನೀನು ನೋಡಿದ್ರೆ 6 ಪ್ಯಾಕು, ಅವ್ನು ನೋಡಿದ್ರೆ ಫ್ಯಾಮಿಲಿ ಪ್ಯಾಕು. ನನ್ನ ಹತ್ರ ಒಂದು ಪ್ಯಾಕ್ ಇದೆ ಕಣ, ಸಿಗರೇಟ್ ಪ್ಯಾಕ್ ಕಣ. ತಗೋ, ಹಚ್ಚು ಹಚ್ಚು. ಹೇಳಿ. ಅವನ ಹತ್ರ ಅವೆರಡು ಇದೆ ಅಂತ ಅವಳು ಅವನ ಜೊತೆ ಇದ್ದಾಳೆ. ನೀನೇನೋ ಬಾಯಲ್ಲಿ ಬಾಟ್ಲ್ ಇಟ್ಕೊಂಡು ರೋಡೆಲ್ಲ ತಿರುಗ್ತಿರ್ತೀಯ. ಸರಿ, ಈಗೇನು ಮಾಡ್ತೀಯ ಹೇಳು. ಸಿನಿಮಾ ಪೂರ್ತಿ ನೋಡಿ ಹೀರೋ ಯಾರು ಅಂತ ಕೇಳ್ದಂಗ ಆಯ್ತು ನಿನ್ ಕ್ವಶನ್. ನೀನ್ ಹೇಳಿದ್ರಲ್ಲ ಅಷ್ಟೊಂದು ಕತೆ ಇದೆಯಾ? ಸಾರಿ, ನಿನ್ಗೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳು. ಈಗ ಬಂದೆ ಲೈನ್ಗೆ. ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ. ಅವಳನ್ನ ಸಾಯಿಸ್ಬೇಡ ಕಣ. ಸರಿ. ಏನ್ರಾ ಏನಾಯ್ತು? ಬೇಡ ಕಣ. ಯಾಕೆ? ಎಷ್ಟೇ ಆದ್ರೂ ಅವಳನ್ನ ಲವರ್ ಕಣ. ನೀನ್ ಒಂದ್ ಕೆಲಸ ಮಾಡು, ಅವಳನ್ನ ಕಿಡ್ನಾಪ್ ಮಾಡ್ಬಿಡು. ಸರಿ ಬಿಡು, ಕಿಡ್ನಾಪ್ ತಾನೆ, ನನ್ನ ಫ್ರೆಂಡೇ ಇದ್ದಾನೆ. ಚಿಟ್ಕೆ ಹೊಡಿಯೋದ್ರಲ್ಲಿ ಕೆಲಸ ಮುಗಿಸ್ತೀನಿ, ನೀನ್ ಟೆನ್ಷನ್ ಮಾಡ್ಕೊಂಬೇಡ. ಒರೇ ರವಿ, ನನ್ನ ಫ್ರೆಂಡು ಡೀಲ್ಗೆ ಒಪ್ಕೊಂಡಿದ್ದಾನೆ. ನೀವು ಡಬಲ್ ರೆಡಿ చేసుకో. ಆ ಹುಡುಗಿ ಫೋಟೋ ಜೊತೆ ಡೀಟೇಲ್ಸ್ ಕಳಿಸು. ನೀನ್ ಅನ್ಕೊಂಡಂಗೆನೆ ಕಿಡ್ನಾಪ್ ಆಗೇ ಆಗುತ್ತೆ. ನೀನೇ ಕಣ, ಓಕೆನಾ? ನಿಜವಾದ ಫ್ರೆಂಡ್ ಅಂದ್ರೆ ಇದು ಅವಳ ಸ್ಟೋರಿ. ನೀನು ನನ್ನ ಬಗ್ಗೆ ತಿಳ್ಕೊಂಡು ಈ ಥರ ಎಲ್ಲ ಮಾತಾಡ್ತೀಯಲ್ಲ, ಇದೇನು ದೊಡ್ಡ ವಿಷಯನಾ? ಅವಳಿಗೆ ಬಿದ್ದು ಏಟಾಗಿತ್ತು, ಟ್ರೀಟ್ಮೆಂಟ್ ಮಾಡಿದೆ ಅಷ್ಟೇ, ಅದರಲ್ಲೇನು ತಪ್ಪಿದೆ? ಒರೇ ಚಿನ್ನು, ನೀನು ಮಾಡಿದ ನನಗೆ ನಚ್ಚಟ್ಲೇದು. ಟ್ರೀಟ್ಮೆಂಟ್ನ ಯಾರಾದರೂ ಕಾಲ್ ಮೇಲೆ ಕೂರಿಸ್ಕೊಂಡು చేస్తాರಾ? ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದಲ್ಲ. ನೋಡು ಕಿಟ್ಟಿ, ನೀನ್ ನನ್ನ ಬಗ್ಗೆ ತುಂಬಾನೇ ಇಮ್ಯಾಜಿನೇಷನ್ ಇಟ್ಕೊಂಡಿದ್ಯಾ. ನನ್ನನ್ನೇ ನಿನ್ನ ಅತ್ತೆ ಮಗಳು ಅನ್ಕೊಂಡಿದ್ಯಾ? ನಿನ್ನ ಲಿಮಿಟೇಷನ್ ಅಲ್ಲಿ ನೀನಿದ್ರೆ ನಿನಗೆ ಒಳ್ಳೇದು. ಇಷ್ಟಕ್ಕೂ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಕಣ. ಸಾರಿ ಕಣ, ಈ ರೀತಿ ಆದರೆ ನಾನು ನಿಮ್ಮ ಜೊತೆ ಜರ್ನಿ ಮಾಡೋಕ್ಕಾಗಲ್ಲ. ನಾನು ನಿಮ್ಮ ಗ್ರೂಪಿಂದ ಡ್ರಾಪ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸರಿ ಕಣ್ರೋ, ನಾನಿನ್ನು ಹೊರಡ್ತೀನಿ. ಕಿಟಿ ರೇ, ಛೇ, ಹೇಯ್ ಕಿಟಿ, ಚಿಲ್ ಮಗ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತಾರ? ನೋಡು ಕಿಟ್ಟಿ, ಆಗಿದ್ದೆಲ್ಲ ಮರ್ತ್ಬಿಡು. ಈಗ ನಾವು ನಮ್ಮ ಟಾರ್ಗೆಟ್ ರೀಚ್ ಆಗ್ಬೇಕು ಅಷ್ಟೇ ಅಲ್ವಾ ಚಿನ್ನು? ಸರಿಲೇರ, ಇನ್ನಿರೋದು 12 ಅವರ್ ಅಲ್ವಾ, ಅಂದ್ರೂ ಕಳ್ಸೊಂದಮ್. ಚಿಲ್ಯಾ? ಸರಿ ಕಣ್ರೋ. ಅದು ಕಣ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು ಕಣ. ಓಕೆ, ನಡಿ ಕಿಟ್ಟಿ, come on, be a sport. ಬಾ. ಗುಡ್.
ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಚಿನ್ನು ನಿಂಗೆ ಕಿಟಿ ಟೀ ಫಾರ್ ಯು. ಥ್ಯಾಂಕ್ ಯು. ಹೇ ಬಿಸ್ಕೆಟ್ ಕೊಡೋ. ಏಯ್ ಕೊಡೋ ಅವಳಿಗೆ. ಕೊಡೋ 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 ಅಂದ್ರೆ ಕೊಡೋ. ಫಸ್ಟ್ ನಾನು ಕೊಡು. ಇರೇ ನಾನು ತಗೋತೀನಿ. ಇರೇ ನನ್ಗೊಂದು ಕೊಡೆ. ಒಂದು ನಿಮಿಷ ಕೊಡೆ. ಒಂದು ನನ್ಗೊಂದು ಕೊಡೆ. ಕೊಡು ಕೊಡು ಕೊಡು. ಹಾ ತಗೊಳ್ಳೋ. ಅವಳ ಹತ್ರ ತಗೋತೀನಿ. ತಗೊಳ್ಳೋ. ನೋಡೋ ಕೊಡ್ತಿಲ್ಲ. ಚಳಿ ಅಲ್ಲ ಅಲ್ವಾ? ಸಕ್ಕ ಚಳಿ ಇದೆ. ನೇಚರ್ ಏನ್ ಸಖತ್ತಾಗಿದೆ ಅಲ್ಲ. ನಾವು ಹೋಗೋ ದಾರಿ ಕೂಡ ಅಷ್ಟೇ ಭಯಾನಕವಾಗಿರುತ್ತೆ ಕಿಟಿ. ಅಲ್ಲಿ ನೋಡ್ರು ಸಖತ್ತಾಗಿದೆ ಅಲ್ಲ. ಯಾಕೋ ಫುಲ್ಲ ಸೀನ್ತಾ ಇದ್ಯಾ? ಯಾಕೋ ಏನಾಯ್ತೋ? ನೆನ್ನೆ ಎಲ್ಲ ಚೆನ್ನಾಗೇ ಇದ್ದೆ ನೋಡು, ಮೂಗು ಗಿಣಿ ಮೂಗ್ ತರ ಕೆಂಪಗಾಗಿದೆ. ನನ್ಗೆ ಮತ್ತೆ ನನ್ಗೆ ಏಯ್ ನನಗೆ ನನಗೆ ಅಂತ ಒಳ್ಳೆ ಹುಡುಗಿ ತರ ನಾಚ್ಕೋತಿದ್ಯಲ್ಲೋ, ಅದೇನಂತ ಹೇಳೋ. ಅದಕ್ಕಾದ್ರ ನಂಗೆ ಅಕ್ಷಿ ಆಗ್ಬಂದು ಅಂತ ಹೇಳಕ್ ಬಂದೆ. ಏನು ಅಕ್ಷಿ ಇವನಿಗೆ ಅಕ್ಷಿ ಏನಕ್ಕೆ ಬಂತು ಅಂದ್ರೆ ನಿನ್ನೆ ರಾತ್ರಿ ಇವನು ಚಳಿಯಲ್ಲಿ ಮಲ್ಕೊಂಡಿದ್ನಲ್ಲ ಅದಕ್ಕೆ. ಅದಲ್ವೋ, ನೈಟ್ ಡ್ರೀಮ್ ಅಲ್ಲಿ ಮಹಡಿ ಮಂಚದ ಮೇಲೆ ಮಲ್ಕೊಂಡು ಅಂದವಾಗಿರೋ ಹುಡುಗಿನ ಮುದ್ದಾಡಿರ್ತಾನೆ. ಬಾಡಿ ಒಳಗಿರೋ ಮಂಜೆಲ್ಲ ಕರ್ಗೋಗಿರುತ್ತೆ ಬೆಳಗಾಗೋ ಅಷ್ಟ್ರಲ್ಲಿ. ಅದಕ್ಕೆ ಇವನಿಗೆ ಅದು ಅಲ್ಲ. ನೀನು ಮತ್ತೆ ನಿನ್ ಗರ್ಲ್ ಫ್ರೆಂಡ್ ಡ್ರೀಮ್ ಅಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇರ್ತೀರಾ. ಈ ಹುಡುಗರಿಗೆ ಐಸ್ ಕ್ರೀಮ್ದೇ ಕನ್ಸು. ನನಗನ್ಸುತ್ತೆ ನೀನು ನಿನ್ ಗರ್ಲ್ ಫ್ರೆಂಡು ಒಂದ್ ಲಾಂಗ್ ಡ್ರೈವ್ ಹೋಗಿರ್ತೀರಾ. ಅಲ್ಲಿ ಡಸ್ಟ್ ನಿನ್ ಮುಖದ ಮೇಲೆ ಬಿದ್ದಿರುತ್ತೆ. ಅದಕ್ಕೆ ನಿನಗೆ ಡಸ್ಟ್ ಅಲರ್ಜಿ ಆಗಿರುತ್ತೆ ಅಷ್ಟೇ. ಏನು ಅದು ಕೂಡ ಡ್ರೀಮ್ ಅಲ್ಲೇನಾ? ಆಬ್ವಿಯಸ್ಲಿ. ನೋ, ನಮಗ್ ಗೊತ್ತಿರೋದನ್ನ ನಾವ್ ಹೇಳಿದೀವಿ. ನಿನಗ್ ಅಕ್ಷಿ ಹೇಗ್ ಬಂತು ಅಂತ ನೀನೇ ಹೇಳು. ಡ್ಯಾನ್ಸ್ ನಿಲ್ಸಿ ವಿಷಯ ಹೇಳೋ. ನುಲಿಯೋದ್ ನೋಡು. ಅಯ್ಯೋ ಅಬ್ಬಬ್ಬಬ್ಬಬ್ಬ,
ಏನಾಯ್ತು ಏನ್ ಹೇಳೋ? ಈ ಸೋನಿರಾ ಚಿನ್ನು ಅಯ್ಯೋ ಸದ್ಯ ಬದುಕಿದಾನೆ. ಕಿಟಿ ಕಿಟಿ ಸತ್ತೋಗ್ಬಿಟ್ಟ ಹೆಂಗೆ ಇವನು? ಬದುಕಿದಾನೆ. ಓಚ್ಚಿ ಯಾರು ಅನ್ಕೊಂಡಿದ್ಯಾ ಕೈ ಇಡಕ್ಕೆ? ಸೋನಿ ಸಾರಿ ಸೋನಿ ಸಾರಿ ಸೋನಿ ನಿನಗಿದೆ ಇವತ್ತು. ಇವಳಿಂದನಾ ಇವನಿಗೆ ಆಕ್ಷಿ ಬಂದಿದ್ದು. ನಮ್ಗಂತೂ ಈ ತರ ಆಕ್ಷಿ ಬರಬಾರ್ದಪ್ಪ. ಅವಳು ಮಂಗಳೂರು ಅಂಟ್ರವ ಕಣೋ ಮಗ. ನನಗೆ ಅಂಟ್ರೋಗ ಅಂತ ನನ್ನ ಒಬ್ಬನೇ ಬಿಡಲ್ಲ. ನಾನು ಹೇಳ್ತೇನೆ ಚಿನ್ನು ಕ್ಯಾಚ್. ಲೋ ಚಿನ್ನು, ನಿನ್ ಡಾರ್ಲಿಂಗ್ ಜೊತೆ ಲವ್ ಏನಾಯ್ತಾ? ನೀನೇ ಸೂಪರ್ ಬಿಡಮ್ಮ. ನಿನ್ ನಾದ್ನಿ ಜೊತೆ ಮನೇಲಿ ಸಖತ್ತಾಗಿ ಎಂಜಾಯ್ ಮಾಡ್ತೀಯ. ಅವಳ ಜೊತೆ ಲವ್ ಏನ್ ಗುರು? ಪ್ರತಿದಿನ ಲವ್ ಮಾಡು ಅಂತ ಒಂದೇ ಸಮಯ ಹಿಂಸೆ ಕೊಡ್ತಾನೆ ಇರ್ತಾಳೆ. ಮೊನ್ನೆ ಏನ್ ಮಾಡಿದ್ಲು ಗೊತ್ತಾ? ಏನಾಯ್ತು? ಮಧ್ಯರಾತ್ರಿ ನನ್ನ ರೂಮಿಗೆ ಬಂದು ಕತ್ತಿಂದ ಕಟ್ ಮಾಡಿದ್ಲು. ಕಟ್ ಮಾಡಿದ್ಲ? ಲೇ ನೀನು ಅನ್ಕೊಂಡಿದ್ದಲ್ವೋ ನನ್ನ ಕೈನ? ಆವಾಗಿನ ನನ್ನ ರೂಮಿಗೆ ಹೋಗಿ ಮಲ್ಕೋಬೇಕಂದ್ರೆ ನನ್ನ ಭಯ. ನನ್ನ అత్తే మగల ತರ నిమ్గు ఇద్దరే ಗೊತ್ತಾಗಿರೋದು ನನ್ನ ಕಷ್ಟ. అదొంతర లూజు. ఏంటి ఊరికే వెనక్కి చూస్తున్నారు? నీతో మాట్లాడడం మా నాన్న చూస్తే అంతే, ఇంకా చంపేస్తారు. నీ వయసు ఎంత? 22. నాకు 24. పర్లేదు, మా నాన్న అడిగితే తమ్ముడు లాంటి వాడివని చెప్పేస్తా. ಪಾರು ತಗೋ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಕ್ಕ. ನೀನಂದ್ರೆ ಇಷ್ಟ ಇಲ್ಲ ಅಂತ ಚಿನ್ನು ಮದ್ವೆನ ಕ್ಯಾನ್ಸಲ್ ಮಾಡಿಬಿಟ್ಟ. ನೋಡ್ ಪಾರು, ಚಿಕ್ಕ ವಯಸ್ಸಿಂದ ನಾನು ನಿನ್ನ ನೋಡ್ತಿದ್ದೀನಿ. ಅಪ್ಪ ಅಮ್ಮ ಹೋದಾಗಿಂದ ನಿನ್ನನ್ನ ಹೆತ್ತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದೀನಿ. ನಿನಗವನು ಇಷ್ಟ ಹೌದು, ಆದರೆ ಅವನಿಗೂ ನೀನು ಇಷ್ಟ ಆಗ್ಬೇಕಲ್ವಾ? ಪಾರು, ಅವನ ಮೇಲಿರೋ ಪ್ರೀತಿನ ಮರ್ತು ಬಿಡು. ಯಾಕಕ್ಕ, ನಾನೇನು ಪಾಪ ಮಾಡಿದ್ದೀನಿ? ನೀನೇನು ಪಾಪ ಮಾಡಿಲ್ಲ ಪಾರು, ಆದರೆ ಆ ದೇವ್ರೇ ನಿನ್ಗೆ ಅನ್ಯಾಯ ಮಾಡಿಬಿಟ್ಟ. ಚಿನ್ನು ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಇರುವೆ just I'm waiting ನಿನ್ನ ಸ್ನೇಹ ಕೋರುತ್ತಿರುವೆ. I am thinking ನಿನ್ನ ಪ್ರೀತಿಯೊಳಗೆ ಇರುವೆ. ಅದು ಇದು ತಿಳಿಯದು ಹಿಂದೇನೋ, ಇದೋ ಅದು ತಿಳಿಯಿತು ಮತ್ತೇನೋ. ಮತ್ತೆ ಮತ್ತೆ ಮರೆಯದು ನನ್ನ ಮನಸ್ಸು, ಮತ್ತೆ ಮತ್ತೆ ಕರೆಯದು ನಿನ್ನ ವಯಸ್ಸು. ನೀನನ್ನ ಸೇರದೆ ಕಾಲ ಕರಗದು, ನೀನನ್ನ ಬಿಟ್ಟರೆ ಸಮಯ ಹೋಗದು. ಎದೆಯು ಕದಲಿ ಕನಸಾಲೆಯು ನಿನ್ನೆ ಸೇರಿದೆ. ಒಲವು ಅನವು ವಯಸ್ಸು ಸ್ವರವು ನಿನ್ನೆ ಕೋರಿದೆ.
ಸಾಲ ಚಿನ್ನ ಹಿಂಗೆ ಮರೆವೆ ನಾನು ನಿನ್ನ ಹೆಂಗೆ ಮರೆವೆ ನಾನು ನಿನ್ನ ಹೆಂಗೆ. ಅಕ್ಕ, ನಾನು ಚಿಕ್ಕವಳಿದ್ದಾಗಲೇ ಅಪ್ಪ ಅಮ್ಮನೂ ಕಳ್ಕೊಂಬಿಟ್ಟೆ. ಆದರೆ ಈಗ ನನಗಿರೋ ಡ್ರೀಮ್ನ ನೀವು ಫುಲ್ಫಿಲ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೀವು ಈ ಲೋಕಕ್ಕೋಸ್ಕರ ಭಯ ಪಡ್ತೀರಾ, ಆದರೆ ನಾನು ಅವನ ಪ್ರೀತಿಗೋಸ್ಕರ ಎದುರು ನೋಡ್ತಿದ್ದೀನಿ. ನಾನು ಇದುವರೆಗೂ ನಿಮ್ಮನ್ನೇನೂ ಕೇಳಿಲ್ಲ. ನಾನು ಅವನನ್ನೇ ಲವ್ ಮಾಡ್ತಿರೋದು. ಅವನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಕ್ಕ. ನಾನಿಷ್ಟು ಹೇಳಿದ್ರೂ ನೀನು ಕೇಳ್ತಿಲ್ಲ ಅಂದರೆ ನಿನಗೆ ನಿನ್ನ ಪ್ರೀತಿ ಮೇಲಿರೋ ನಂಬಿಕೆ. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಪಾರು. ನನಗೆ ಒಳ್ಳೇದು ಕೆಟ್ಟದ್ದು ಹೇಳೋದಕ್ಕೆ ಅಪ್ಪ ಅಮ್ಮ ಇಲ್ಲ. ನಿನಗೆ ನಾನಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನೀನು ನನಗಿಂತ 2 ಹೆಜ್ಜೆ ಮುಂದೆ ಇದೆಯಾ, ಅದು ಪ್ರೀತಿಲಿ. ನಿನ್ನ ಪ್ರೀತಿನ ದೂರ ಮಾಡೋಕ್ಕೂ ಆಗ್ತಿಲ್ಲ, ಹತ್ರ ಮಾಡೋಕ್ಕೂ ಆಗ್ತಿಲ್ಲ. ನನ್ನ ಮಾತು ಕೇಳು, ಚಿನ್ನುನ ಮರ್ತು ಬಿಡು ಪಾರು. ನೀವು ಹೇಳ್ದಂಗೆ ನಾನು ಕೇಳ್ತೀನಕ್ಕ. ನನ್ನ ಪ್ರೀತಿಗೋಸ್ಕರ ಒಂದು ವೇಳೆ ನಾನು ಸತ್ತು ಹೋದ್ರೆ, ನನ್ನ ಶವ ನಿಮಗೆ ಸಿಕ್ಕಿದ್ರೆ ನೀವು ನಂಬಿರೋ ಸಮಾಜದ ಹಾಗೆ ನನ್ನ ಕಾರ್ಯ ಮಾಡಿ. ಇಲ್ಲ, ಬಿಟ್ಬಿಡಿ ಅಕ್ಕ. ಯಾಕೆ ಬಾವಾ ನನ್ನ ಮೇಲೆ ಕೋಪನಾ? ಏನಾಯ್ತು? ಛೇ, ಅವ್ರು ಕೊಡೋ ಟಾರ್ಚರ್ ತಡಿಯೋಕ್ಕಾಗ್ದೇನೆ ಬಂದ್ಬಿಟ್ಟೆ ಕಣ್ರ. ನಾನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಆ ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅಂತಲೂ ಅನ್ಕೊಂಡಿದ್ದೀನಿ. ಆ ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಅರೇ ಕಿಟ್ಟಿ, ಅವಕಾಶ ಅನುಭವಗಳು ಎದುರು ನೋಡಿದ್ರೆ ಬರಲ್ಲ. ನೀನು ಅನ್ಕೊಂಡಂಗೆನೆ ಮಾಡು. ಅವೇ వచ్చేస్తాయి. ಯಾರೋ ಲಕ್ಕಿ ಗರ್ಲು, ನಮಗೂ ಹೇಳಿದ್ರೆ ನಾವು ಹೆಲ್ಪ್ ಮಾಡ್ತೀವಪ್ಪ. ಐ ಥಿಂಕ್ ಅದು ನೀನೇ ಇರಬೇಕು. ಕರೆಕ್ಟ್. ಅಂತ ಸೀನೇನಿಲ್ಲ. ನಾನೊಬ್ಬನ ಲವ್ ಮಾಡ್ತಾ ಇದ್ದೀನಿ. ಅವನೇ ನನ್ನ ಜೀವ, ನನ್ನ ಎಂಟೈರ್ ಲೈಫ್ ಅವನ ಜೊತೆನೆ. ಅವನು ಆಗಲ್ಲ ಅಂದ್ರೆ ಏನ್ చేస్తాವೆ? ಅವನ ಲೈಫ್ನ ಎಂಡ್ ಮಾಡ್ತೀನಿ. ಸುಮ್ಮನೆ ಬಿಡ್ತೀನ ನಾನು? ನನ್ನ ಬಗ್ಗೆ ಗೊತ್ತಲ್ಲ. ಸರಿ, ಇನ್ನು 5 ಗಂಟೆ ಮಾತ್ರ ಬಾಕಿ ಇರೋದು ನಮಗೆ. ಇನ್ನು 2 ಕ್ಲೂ ಅಷ್ಟೇ ಸಿಕ್ಕಿರೋದು. ಇನ್ನು ತುಂಬ ಕ್ಲೂ ಸಂಪಾದಿಸಬೇಕು. ತುಂಬ ಪ್ರಾಬ್ಲಮ್ಸು ಇರುತ್ತೆ. ಎಲ್ಲರೂ ಧೈರ್ಯವಾಗಿರಿ, ಬನ್ನಿ ಹೋಗೋಣ. ನೀವು ಹೋಗ್ತಾ ಇರಿ, ನಾನು 5 ನಿಮಿಷ ಬಂದ್ಬಿಟ್ಟೆ. ಸರಿ, ಬೇಗ ಬಾ. ಇಲ್ಲೇ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಕಣ್ರ. ಓಕೆ. ರೇ ಉಣ್ಣಣ್ರ, ಏನ್ ಹೇಳಿ ನೀಲ್ ತಗೋಸೋನು? ಏನ್ ನೀರ್ ಕುಡ್ಕೊಂಡ್ ಬರಕ್ಕೋ? ಆಗೋಯ್ತು ನಿಂದು. ನನ್ಗೇನ್ ಭಯನಾ ಏನು? ಬರ್ತೀನಿ ಇರೋ ಸ್ವಲ್ಪ ಹೊತ್ತಲ್ಲಿ. ಏನಾಯ್ತು? ಬಾಬು ನೀನೇ ಹೋಗ್ತಿದ್ಯಾ? ಯಾಕೋ? ಹೇಳ್ತೀನಿ ರೇ. ಇದೆ? ಪಾಮು ಚಿಕ್ಕದಾಗೆ ಇದೆ. ಅವ್ರು ನೋಡ್ತಾರೆ. ಅವಾಗ ನೋಡಿದ್ರೆ ಬೈದಿಂದ ಹೇಳ್ದೆ, ಈಗ ನುಲಿತಾ ಹೇಳ್ತಾ ಇದ್ಯಾ? ಬಾಯ್ಮಾ ಬೊಂಗ, ಸುಮ್ನೆ ಹೇಳ್ದೆ ಅವ್ರು ಹೋಗ್ಲಿ ಅಂತ. ಸುಮ್ನೆ ಹೇಳ್ದ? ಯಾಕೆ? ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನನ್ ಜೊತೆ ಮಾತಾಡ್ಬೇಕಾ? ನೀನು ಏನ್ ಮಾತಾಡ್ಬೇಕು? ಸೋನಿ, నువ్వే ನನ್ ಕುಡಿಯೋ ಪಾನಿ, నువ్వే నా ಆಕಾಶವಾಣಿ, నువ్వే నా ಪ್ರೇಮ ಕಹಾನಿ. ಬೇಜಾನ್ ಮಾತಾಡ್ತಾ ಇದ್ಯಾ? ನಿನ್ ಬಾಯಲ್ಲಿ ಪಂಚ್ ಹೊಡೆದಿದ್ ಸಾಕು, ನನ್ ಕಾಲಲ್ಲಿ ಪಂಚ್ ಹೊಡೆದ್ರೆ ನಿಂದು ಟಿಂಚಾಗ್ಬಿಡ್ಬೇಕು ಅಷ್ಟೇ. ನನ್ ಮಗನೇ, ಚೋಟುದ್ದ ಇಲ್ಲ ನಿನಗೆ ನಾನ್ ಬೇಕಾ? ಮುಖ ನೋಡ್ಕೊ. ಎಲ್ಲೋ ಹಾವು. ಹಾವು ಹಾವು ಅಂತ ಹೆದರ್ಕೊಂಡು ಓಡ್ ಬಂದಿಯಲ್ಲೋ? ಎಲ್ಲೋ ಹಾವು? ಹಾವೆಲ್ಲಿರುತ್ತೆ? ಅದಲ್ಲೆಲ್ಲೂ ಇಲ್ಲ. ಅದು ಇರ್ಬೇಕಾಗಿರೋ ಜಾಗದಲ್ಲೇ ಇದೆ. ನನ್ನ ಪ್ರಪೋಸ್ ಮಾಡೋದಕ್ಕೋಸ್ಕರ ನಿಮ್ಮಿಬ್ಬರನ್ನು ಅಲ್ಲಿವರೆಗೂ ಓಡಿಸ್ತಾ ಈ ಕುಳ್ಳ. ಈ ವಿಷಯ ಮೊದ್ಲು ಹೇಳಿದ್ರೆ ನಾವೇ ಆಚೆ ಹೋಗ್ತಿದ್ವಲ್ಲೋ. ಸುಮ್ನೆ ಅಲ್ಲಿವರೆಗೆ ಓಡಿಸ್ಬಿಟ್ಟಿಯಲ್ಲ.
ನನ್ನ ಮಗನೇ ನಂಡೋಗೆ ಕಣ್ಣಾಕ್ತೀಯ ಇರು ನಿಂಗೆಲ್ಲಾದ್ರೂ ತಳ್ಳಿಬಿಟ್ಟು ಹೋಗ್ತೀನಿ. ಏನಷ್ಟು ಉದ್ದ ಇಲ್ಲ ಈ ನನ್ನ ಮಗನಿಗೆ ನಾನ್ ಬೇಕಂತೆ. ನೀನೆಲ್ ಬರ್ತಾ ಇದ್ಯಾ? ನೀನ್ ಸರಿ ಇಲ್ಲ, ನೀನ್ ನನ್ನಿಂದ ಬರ್ಬೇಡ. ಗೆಟ್ ಲಾಸ್ಟ್. ಕಿಟಿ ಬರ್ತೀಯಾ? ನೀನೇನು ನಾಯಿ ತರ ಜೊಲ್ಸಿರ್ಸ್ತೀಯಾ? ಸೈಡ್ಗೆ ಹೋಗು. ಚಿನ್ನು ಹೋಗೋಣವಾ? ಸರಿ ನಡಿ ಹೋಗೋಣ ಬಾ. ನೋಡ ರಾಜಮ್, ನನ್ನ ಹುಡುಗಿ ಅವನ ಜೊತೆ ಹೋಗ್ತಾ ಇದ್ದಾಳೆ. ಹೋಗ್ಲಿ ಬಿಡು, ಇಬ್ರದು ಒಂದೇ ಕಷ್ಟ ಅಲ್ವಾ? ನಾನು ಏನ್ ಮಾಡ್ಲೋ? ಬಾಧ ಪಡ್ಕೊರ ರೇ ದೇವ್ರೆ. ಅಯ್ಯೋ ಅಲ್ಲೇ ಮರ್ತು ಬಂದಿದ್ದೀನಿ, ತಗೊಂಡ್ಬರ್ತೀನಿ, ನೀವು ಹೋಗ್ತಾ ಇರಿ. ಯಾವಾಗ ನೋಡು ತಿಂಡಿ 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 ಪೋತ. ನಡಿಯೋ. ఈ వ్యక్తిని ఓడించిన వాళ్ళకి 1 పాయింట్. ఒరే చిన్ను, సోనీ, కిట్టి, రాజ్యం ఏనాಯ್ತು? ಯಾಕೋ ಕೂತ್ಕೊಂಡೆ? ಏನಾಯ್ತು? ಏನಾಯ್ತು ಗುಳ್ಳ? చూడండి రా ఏమో రాశారు. ಇವನಿಗಿಂತ ಸ್ವಾಮೀಜಿನೇ ಬೆಟ್ರು. ಚಿನ್ನು ಹೇಳಿದ ಮಾತಿಗೆ ಅವ್ನ್ ಕಣ್ಣಾದ್ರೂ ಬಿಟ್ಟ. ಒಬ್ಬೊಬ್ರಾಗೆ ಇವನ್ ಜೊತೆ ಅಂತೋದ್ರ ರೇ, ಈ ಸಲ ನನ್ನ ಪ್ರಿಯ ಶಿಷ್ಯ ಚಿನ್ನು ಹೋಗ್ತಾನೆ. ಹೋಗೋ. ಓಕೆ ಗುರುವೆ, ಆಶೀರ್ವಾದ ಮಾಡಿ. ವಿಜಯಂ ಪ್ರಾಪ್ತಿರಸ್ತು. ಕಮಾಂಚಿನು ಹುಷಾರು. ಎದ್ದಳು, ಕುಡಿಯೋ. ನನ್ ಬ್ಯಾಗ್ ಅಲ್ರೋ? ಬ್ಯಾಗ ಇನ್ನೆಲ್ಲೋ? ಬ್ಯಾಗು ಅಲ್ಲೇ ಹೋಯ್ತು. ಏ ಕಿಟಿ, ನೀನಾದ್ರೂ ತಗೊಂಬರು ನನ್ ಬ್ಯಾಗ್ನ. ಲೋ, ನಂಗೆ ಆಗಲ್ಲ ಕಣ, ಪ್ಲೀಸ್ ಹೋಗೋ. ರಾಜಮ್ಗೆ ಹೇಳೋ. ಏಯ್, ನೀನಾದ್ರೂ ಹೋಗೋ. ಅಯ್ಯೋ, ನನ್ ಕೈಲಾಗಲ್ಲಪ್ಪ. ಬೇಕಾದ್ರೆ ಅವಳನ್ನ ಕರ್ಕೊಂಡು ಹೋಗೋ. ಹಂಗಾದ್ರೆ ಸರಿ. ಬಾರೆ ಹೀರೋ. ತಿನ್ನು. ಏ ಕಿಟೆ, ಸೋನಿ ಬಗ್ಗೆ ನೀ ಏನ್ ಅನ್ಕೊಂಡಿದ್ಯೋ? ಏನ್ ಅನ್ಕೊಳ್ಳೋದು? ನಿನಗೇನು ಗೊತ್ತಿಲ್ಲದೆ ಇರೋ ಒಂಥರ ಮಾತಾಡ್ತಾ ಇದೆಯಲ್ಲ. ಸೋನಿನ ನಾನು ಲವ್ ಮಾಡ್ತಾ ಇದ್ದೀನಿ.
ಮೇ ಬಿ ಅವಳು ನನ್ನ ಲವ್ ಮಾಡ್ತಾ ಇರ್ಬೋದು. ಇಷ್ಟರಲ್ಲೇ ಅವಳನ್ನ ಪ್ರಪೋಸ್ ಕೂಡ ಮಾಡ್ತೀನಿ. ಒಂದ್ ವೇಳೆ ರಾಜ್ಯಂ ಸೋನಿನ ಲವ್ ಮಾಡ್ತಿದ್ರೆ? ಇಂಪಾಸಿಬಲ್ ಕಣೋ. ಸೋನಿ ನನಗೆ ಇತ್ತೀಚೆಗೆ ಪರಿಚಯ ಆದರೂ ಅವಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಈ ವಿಷಯ ರಾಜ್ಯಂಗೂ ಗೊತ್ತು. ಅವನು ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ನಮ್ಮ ಫ್ರೆಂಡ್ಶಿಪ್ಗೆ ಮೋಸ ಮಾಡಲ್ಲ. ಅಂದ್ರೆ ಸೋನಿ ನಮ್ಮ ಜೊತೆ ಕ್ಯಾಶುಯಲ್ ಆಗಿದ್ದು ನಿನ್ನ ಮಾತ್ರ ಲವ್ ಮಾಡ್ತಾಳಾ? ಹೌದು ಕಣ, ನೀನು ನನ್ನ ತುಂಬ ಅರ್ಥ ಮಾಡ್ಕೊಂಡಿದ್ಯಾ. ನಿನಗೊಂದು ವಿಷಯ ಹೇಳೋ. ಸೋನಿ ನೆನ್ನೆ ನೈಟು ನನ್ನ ಕನ್ಸಲ್ಲಿ ಬಂದಿದ್ಲು, ನನ್ನ ತೊಡೆ ಮೇಲೆ ಕೂತಿದ್ಲು, ನಂಗೆ ಬಿಸ್ಕೆಟ್ ತಿನ್ಸಿದ್ಲು, ನಾನು ಅವಳಿಗೆ ಬಿಸ್ಕೆಟ್ ತಿನ್ನಿಸ್ದೆ, ಇನ್ನೇನೇನೋ ನಡೀತು. ಅಬ್ಬೋ, ನಿನ್ಗೆ ಗೊತ್ತಿಲ್ಲ ಅವಳು ದೊಡ್ಡ ಧೋಕ ಅಂತ. ಮತ್ತೆ ಹೌದು, ರಾತ್ರಿ ಕನ್ಸಲ್ಲಿ ಸೋನಿ ನಿನಗೆ ಮಾತ್ರ ಕಾಣಿಸ್ಕೊಂಡ್ಲಾ ಇಲ್ಲ ರಾಜ್ಯಂಗೂ ಕಾಣಿಸ್ಕೊಂಡ್ಲಾ? ಏನು ಹೇಳ್ತಾ ಇದೆಯಾ? ಏನಾ? ಅಲ್ಲಿ ನೋಡೊಂದ್ಸಾರಿ. ನೋಡು. ಆಯ್ತು. ಸಿಕ್ಕಿದ್ದಾನ? ಇಲ್ಲ ಕಣೋ. ಇಲ್ಲ. ಸಿಗ್ಲಿಲ್ವಾ? ಇಲ್ಲ ಸೋನಿ, ಸಿಗ್ಲಿಲ್ಲ. ನಡೀರೋ ಹೋಗೋಣ. ನಡೀರಿ. ಬನ್ರೋ, ಹೋಗೋಣ. ಬರಬೇಗ. ಕೊಡಲೇ ಯಾವ ನೀವನು ಒಬ್ಬೊಬ್ಬ ತಿಂತ ಇರ್ತಾನೆ. ಅವಳು ಕಿತ್ಕೋತಾನೆ. ಬೇರೆ ನೀನು ತಿನ್ನೋಕೆ ಕೊಡಲೇ. ಕಿಟ್ಟಿ ನೋಡ್ದ, ಅವನಿಂದನೇ ಹೋಗ್ತಿದ್ದಾನೆ.
ಸಾಕು. ಎಲ್ಲೋಗಿ ಬಂದೆ? ಅದನ್ ಕೂಡ ಹೇಳ್ಬೇಕಾ? ಹುಡುಗಿಯರ್ ಪರ್ಸನಲ್. ಅದ್ ಸರಿ, ಕಿಟ್ಟಿಯಲ್ಲಿ ಕಿಟ್ಟಿನ ಹಾ ಇದೇನಾ? ನೀನೇನೋ ನನ್ನ ಕೇಳ್ತಾ ಇದೀಯಾ? ಅವನ್ಗೆ ಎಷ್ಟೇ ಕೋಪ ಇದ್ರು ನನ್ಗೆ ಹೇಳ್ದಿರ ಎಲ್ಲೂ ಹೋಗೋದಿಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ. ಏನಿಲ್ಲ ಕಣೋ, ಅವಾಗಲೇ ನಮ್ಮಲ್ಲಿ ಬೇಜಾರಾಗಿದ್ನಲ್ಲ, ಅದಕ್ಕೆ ಸೆಪ್ರೇಟ್ ಆಗಿ. ಸರಿ ಪದಂಡ್ರ, ಹೋಗಿ ಹುಡ್ಕೋಣ. ಪದಂಡಿ ನಡೀರಪ್ಪ. ಏಯ್ ಮಿನಿ ಬೇಕ್ರಿ ಎತ್ಕೊಳ್ಳೋ, ಆಮೇಲೆ ತಿಂಡಿ ನಿಲ್ದಂಗಾಗುತ್ತೆ. ಈ ಸಲ ಏನೂ ಮರ್ತಿಲ್ಲ ತಾನೆ? ಬೇರೆ ಎಲ್ಲ ಹಾಳಾಗೋದ, ಎಲ್ಲಂತ ಹುಡ್ಕೋದು. ನನ್ಸತ್ತೆ ಅವ್ನು ಸೆಪ್ರೇಟಾಗಿ ಟಾರ್ಗೆಟ್ ರೀಚ್ ಮಾಡೋಕೆ ಹೋಗಿರ್ಬೇಕು. ಎಲ್ಲಂತ ಹುಡ್ಕೋದು. ನಾವು ಕಿಟ್ಟಿನ ಹುಡ್ಕೋದು ಅಸಾಧ್ಯ. ಯಾಕೆಂದ್ರೆ ನಾವು ಬಂದಿರೋ ದಾರಿನೇ ನಮಗೆ ಗೊತ್ತಿಲ್ಲ. ಅಷ್ಟಕ್ಕೂ ನಮಗೆ ಟೈಮೇ ಇಲ್ಲ. ಚಿನ್ನು ಹೇಳಿದ ಪ್ರಕಾರ ಕಿಟ್ಟಿ ಟಾರ್ಗೆಟ್ನ ರೀಚ್ ಮಾಡಬೇಕು ಅಂತ ಹೋಗಿರ್ತಾನೆ. ಸರಿ, ಇಲ್ಲಿಂದ ಅವ್ರವ್ರ ದಾರಿ ಅವರಿಗೆ. ನನಗೆ ಯಾರ ಸಪೋರ್ಟು ಬೇಕಾಗಿಲ್ಲ, ನಾನು ಒಬ್ಬನೇ ಹೋಗ್ತೀನಿ. ಓಕೆ ಫೈನ್. ಚಿನ್ನು ರೇ, ಪ್ಲೀಸ್ ರಾ, ನಾನು ನಿಮ್ಮ ಜೊತೆಲಿ ಬರ್ತೀನಿ ಪ್ಲೀಸ್. ಸರಿ, ನೀನು ನನ್ನ ಜೊತೆ ಬಾ. ಹೀರೋ ನಾನು ಬಂದೆ. ಏ ಬಂದ್ರಲ್ಲೇ, ಕೂಲ್ ಆಗಿದೆ ನೀರು. ಹಾ ಸೋನಿ, ರಾ ಸೋನಿ. ಓಪನ್ ಮಾಡು. ಏನು ಕ್ಲೂ ಬಂದಿದೆ ನೋಡ. ಸಕ್ಕದಾಗಿತ್ತಲ್ಲ? ಹೇಯ್, ನನ್ನ ಬಿಟ್ಟು ಎಲ್ಲೋ ಹೋಗಿದ್ರಿ? ನಿಮ್ಗಳು ಬ್ಯಾಗ್ ತರೋ ಅಷ್ಟರಲ್ಲಿ ನನ್ನ ಕೈಯೇ ಬಿದ್ದೋಯ್ತು. ತರ ಸುಂದರವಾಗಿರೋ ಹುಡುಗಿ ಸಿಗ್ತಾಳ ಅಂತ ನೋಡಿದ್ವಿ, ಯಾರು ಸಿಗ್ಲಿಲ್ಲ. ಅದಕ್ಕೆ ವಾಪಸ್ ಬಂದ್ಬಿಟ್ವಿ. ಯಾಕೆ ಕೋಪನಾ? ನಡಿ ಹೋಗೋಣ. ನನ್ ಮಗ್ನೆ, ಚಾನ್ಸ್ ಸಿಕ್ಕರೆ ಸಾಕು ಕೈ ಹಾಕ್ಬಿಡ್ತೀಯಲ್ಲ. ಸ್ವಾಮಿ ನಿಂತ್ಕೊಳ್ಳಿ ಸ್ವಾಮಿ. ಸ್ವಾಮಿ ಮಿತ ಕೊಂಚ ಮಾತಾಡಲ್ ಸ್ವಾಮಿ. ಏನದು? ಸ್ವಾಮಿ, ನೀವು ನಮಗ್ ಕೊಟ್ಟಂತ ಲೆಟ್ರಲ್ಲಿ ಯಾವುದೇ ರೀತಿ ಕ್ಲೂ ಸಿಗ್ಲಿಲ್ಲ. ಇನ್ನೊಂದು ಕೋರಿಕೆ ಸ್ವಾಮಿ. ಏನು? ಏನ್ಲೇ ಸ್ವಾಮಿ, ಅಲ್ಲಿ ನಿಂತಿದ್ದಾಳಲ್ಲ ಸ್ವಾಮಿ, ಆ ಹುಡುಗಿ ಹೆಸರು ಸೋನಿ. ಅವಳನ್ನ ನಾನು ಲವ್ ಮಾಡ್ತಾ ಇದ್ದೀನಿ. ಆದ್ರೆ ಅವಳನ್ನ ಲವೇ ಮಾಡ್ತಿಲ್ಲ. ಅವಳು ಹೇಗಾದ್ರೂ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ನನ್ನ ಜೊತೆನೆ ಇರೋ ತರ ನಿಮ್ಮ ಹತ್ರ ಏನಾದ್ರು ಲೆಟ್ರ್ ಉಂದಾ? ನಿನ್ನ ಹೆಸರೇನು? ಸ್ವರಾಜ್ಯಂ ಅಲಿಯಾಸ್ ರಾಜ್ಯಂ. ಇವನೇನು ಮಾತಾಡ್ತಿದ್ದೆ ಅವನ ಜೊತೆ? ಏನೋ ನನಗೂ ಅರ್ಥ ಆಗ್ತಾ ಇಲ್ಲ. ಇವಾಲಿಂದ ನಿನ್ನ ಹಣೆ ಬರ ಬದಲಾಗ್ ಸ್ವಾಮಿ. ರಂಭಾ ಊರ್ವಶಿ ಮೇನಕಿ ಜೊತೆ ನಿನ್ನ ಹಣೆ ಬರ ಬರ್ದಿದೆ. ರಂಭಾ ಊರ್ವಶಿನ? ಹೌದು. ಹಂಗಿದ್ದಾಗ ಈ ಸೋನಿ ಯಾಕೆ? ಎಕಡಿ ಸ್ವಾಮಿ, ಎಕಡೆಲ್ಲಿ ಉಂಟಡು? రాజ్యం నువ్వు అదృష్టవంతుడా. అయినా ఈ బొంగులో సోనెందుక? ಚಿನ್ನು, ಇಲ್ಲಿಂದ ಇಲ್ಲಿವರೆಗೂ ಬಂದಿದೀವಿ. ಒರೇ ಚಿನ್ನು, ಈಗ ಇಲ್ಲಿದ್ದೀವಿ. ಸ್ವಲ್ಪ ವಾಟರ್ ಕೊಡೋ. ನನ್ನ ಬಾಟ್ಲಲ್ಲಿ ಇರ್ಬೇಕು ನೋಡು. ಇದ್ರಲ್ಲಿ ಇಲ್ಲ ಕಣೋ, ನೀನ್ ಕೊಡ. ಖಾಲಿ ಅಲ್ಲಿ ಕೆಳಗಡೆ ಇದೆ ನೋಡು. ಹಾ, ಅಲ್ಲಿದೆ. ಅಲ್ಲ ಕುಡ್ಕೊಂಬ, ಹೋಗು. ತಗೊಂಡು ಹೋಗೋ. ಸರಿ ಅಮ್ಮ. ಅಯ್ಯವ್ವ.
ಯಾಕೋ ಏನಾಯ್ತು? ಹೇ ಈ ಮ್ಯಾಪ್ ಬೇಡ ಪ್ಲಾನು ಬೇಡ ಬನ್ರೋ ಏನಕ್ಕೆ ಏನಾಯ್ತು? ಯಾಕೆ ಹುಚ್ಚ ತರ ಆಡ್ತಿದ್ಯಾ? ಏನಾಯ್ತು ಹೇಳು. ಏನಾಯ್ತಾ? ನಾನು ನೀರ್ ಕುಡಿಯಕ್ ಹೋದ್ನಾ? ಹೋದ್ರೆ ನಿನಕ್ಕೆ ನೀಳ್ ತಾಕ್ತುಂಟೆ ಯಾರೋ ಮನುಷ್ಯನ ರೂಪದಲ್ಲಿ ಬಂದು ಬ್ಯಾಗ್ ಹಿಡ್ಕೊಂಡ. ನನ್ಗೆ ಎಷ್ಟು ಭಯ ಆಯ್ತು ನಿಮ್ಗೇನ್ ಗೊತ್ತು? ಕನಿಮೀರ್ ನಾ ಮಾಟ್ ಮಿಂಟೆಗ ಅದಕ್ಕೆ ಅಲ್ಲಿಂದ ಎದ್ದು ಬಿದ್ದು ಓಡ್ ಬಂದೆ. ದಯವಿಟ್ಟು ನನ್ನ ಮಾತು ಕೇಳ್ರೋ. ಅಲ್ಲಿ ಯಾವ್ದೋ ದುಷ್ಟ ಶಕ್ತಿ ಇದೆ, ದಯವಿಟ್ಟು ನನ್ನ ಮಾತು ಕೇಳಿ, ಇಲ್ಲಿಂದ ಹೊರಟೋಗೋಣ. ಏ ರಾಜಮ್, ನಾನು ಇಷ್ಟು ಹೇಳ್ತಾ ಇದ್ದೀನಿ, ನಿಮ್ಗೆಲ್ಲ ತಮಾಷೆ ಆಗಿದ್ಯಾ? ಅಯ್ಯೋ ರಾಜಮ್, ಎತ್ಕೊ ನಿನ್ ಬೇಕು. ನೀನೆಲ್ಲೋ ನೀರಲ್ಲಿ ನಿನ್ ನೆರಳನ್ನ ನೋಡ್ಕೊಂಡು ಭಯ ಪಟ್ಟಿರ್ತೀಯ ಅಷ್ಟೇ. ನೋಡು ರಾಜಮ್, ನಾವು ಅನ್ಕೊಂಡಿದ್ನ ಸಾಧಿಸುವವರೆಗೂ ನಾವ್ ಈ ಕಾಡ್ ಬಿಟ್ಟು ಬರಲ್ಲ. ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ಏಯ್, ಏನೋ ಅಷ್ಟು ಫೂಲಿಶ್ ಆಗಿ ಮಾತಾಡ್ತಾ ಇದ್ಯಾ? ನಾವು ಬಂದಾಗ 4 ಜನ ಇದ್ವಿ, ಈಗ 3 ಜನ ಆಗಿದೀವಿ. ಅಷ್ಟಕ್ಕೂ ಅವ್ನು ಬದುಕವನ ಸತ್ತವನ ಅದು ಗೊತ್ತಿಲ್ಲ. ಲೇ ಚಿನ್ನು, ನೀನ್ ಏನೇ ಹೇಳು, ಅವತ್ ನಮ್ 4 ಜನಕ್ಕೂ ಒಂದೇ ಕನ್ಸು ಬಿದ್ದಾಗಿಂದ ನಂಗೆ ತುಂಬಾ ಭಯ ಆಗ್ತಾ ಇದೆ ಕಣೋ. ಇವತ್ತು ಈ ಘಟನೆ ನಡೆದ್ಮೇಲಂತೂ ನನ್ಗಿಲ್ಲಿ ಇರ್ಬೇಕಂತಿಲ್ಲ. ನೀರೊಚ್ಚಿನ ರಾಕಪ್ಪಯ್ಯನ ನೇನ್ ಮಾಡಿ ಹೇಳ್ತಾನು. ರಾಜಮ್, ರಾಜಮ್, ರಾಜಮ್ ನನ್ ಮಾತ್ಕೊಳ್ಳೋ. ಏಯ್ ರಾಜಮ್, ನಿಂತ್ಕೊಳ್ಳೋ. ರಾಜಮ್, ಅಷ್ಟೊಂದು ಹೆದರ್ಕೋಬೇಡ್ವಾ. ಇನ್ನು 3 hours ಕಷ್ಟಪಟ್ರೆ ನಾವು ಗೋಲ್ ರೀಚ್ ಆದಂಗೆ ಕಣೋ. ಲೈಫ್ ಎಲ್ಲ ಎಂಜಾಯ್ ಮಾಡ್ಬೋದು. ರಾಜಮ್, ಸಾರಿ ಕಣೋ, ಮಾತ್ಕೊಳ್ಳೋ, ನಿಂತ್ಕೊಳ್ಳೋ. ಬಾಯ್ ರಾಜಮ್. ಚಿನ್ನು, ಫೈನಲ್ ಆಗಿ ಅವನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಯು ಡೋಂಟ್ ವರಿ. ಓಕೆ. ರಾಜಮ್, ಪ್ಲೀಸ್ ಇರೋ. ರಾಜಮ್, ನೋಡು. ಹೇ ಕುಳ, ಪ್ಲೀಸ್. ರಾಜಮ್, ನಿಂತ್ಕೊಳ್ಳೋ. ಹೇ ಕುಳ, ನಿನಗೆ ಹೇಳ್ತಿರೋದು, ಪ್ಲೀಸು. ರಾಜಮ್, ನಿಂತ್ಕೊಳ್ಳೋ. ಮಾತ್ ಕೇಳೋ. ಇಲ್ಲಿಂದ ಒಬ್ನೇ ಹೋಗೋದಕ್ಕೆ ಧೈರ್ಯ ಇದೆಯಾ? ನೀನ್ ಏನೇ ಹೇಳು ಸೋನಿ, ನಾನ್ ಬರಲ್ಲ. ನಿನ್ಗೆ ಬದುಕಕ್ಕೆ ಆಸೆ ಇದ್ರೆ ನನ್ ಜೊತೆ ಬಾ, ಹಾಯಾಗಿರೋಣ. ಬಾ, ಹೋಗ್ಬಿಡೋಣ. ಈಗ ನಾವು 3 ಜನ ಇದೀವಿ, ನಾಳೆ ನೀವಿಬ್ರೂ ಇರೋದಿಲ್ಲ. ಬಾ, ಇಬ್ರು ಜೊತೆಲಿ ಮನೆಗೆ ಹೋಗೋಣ. ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡೋಣ. ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡು. ಬೇಕಂದ್ರೆ ನಾನು ನಿನ್ನ ಮದ್ವೆನೂ ಆಗ್ತೀನಿ. ಬಾಗ ನಿನ್ನೂ ಕೂಡ ಸುಖ ಪಡ್ತಾ. ನಿನ್ ಕರ್ಮ, ಹೋಗೋ. ಆ ದೇವ್ರು ಕೂಡ ನಿನ್ನನ್ನು ಕಾಪಾಡಕ್ಕಾಗಲ್ಲ. ಹೋವೆ, ಗೆಟ್ ಲಾಸ್ಟ್. నాకు రంభ ఊర్వశి ఉన్నారు. ರಾಜ್ಯಂ ಬರೋಕ್ ಒಪ್ಕೊಳ್ಳಿಲ್ವಾ? ಇಲ್ಲ ಕಣೋ. ಸರಿ, ಏನಂದ ಅವನು? ಆ ವಿಷಯ ಯಾಕೆ ಬಿಡು. ಅವನಿಗೆ ನಮ್ಮ ಜೊತೆ ಇರೋಕೆ ಇಷ್ಟ ಇಲ್ಲ, ಅದಕ್ಕೆ ಅವನು ಹೋದ. ನಮ್ಮ ಟಾರ್ಗೆಟ್ ಹತ್ರ ಬರ್ತಿದ್ದಾಗೆ ನಮ್ಮಿಂದ ಎಲ್ಲರೂ ದೂರ ಆಗ್ತಾ ಇದ್ದಾರೆ. ಗೊತ್ತಿಲ್ಲ ಕೊನೆಗೆ ಯಾರು ನಮ್ಮ ಜೊತೆ ಇರ್ತಾರೆ ಅಂತ. ಸರಿ, ಹೋದವ್ರ ಬಗ್ಗೆ ನಮ್ಗೆ ಯಾಕೆ ಚಿಂತೆ, ನಾವು ಹೋಗೋಣ ಬಾ. ಓಕೆ, ಅದು ಕರೆಕ್ಟೇ. ನಡಿ ಹೊರಡೋಣ. ಏಯ್ ಸೋನಿ, ಹೌದು, ಆ 3 ನಂಬರ್ಗೆ ರೆಡ್ ಮಾರ್ಕ್ ಯಾಕೆ ಹಾಕಿದ್ಯಾ? ಅದು ನನ್ನ ಪ್ಲಾನ್. ನಿನ್ಗೇನಾದ್ರೂ ಹೇಳ್ಬೇಕಾ? ಯಾಕೆ ನೀನೇನಾದ್ರೂ ಪ್ಲಾನ್ ಮಾಡಿದ್ರೆ ನನಗೆ ಹೇಳ್ತೀಯಾ? ನೀನ್ ಯೋಚನೆ ಮಾಡೋವಂಥದ್ದು ಅಲ್ಲೇನೂ ಇಲ್ಲ, ಆಯ್ತಾ? ಅಂದ್ರೆ ನನ್ನ ಟಾರ್ಗೆಟ್ನ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದೀನಿ. 3ರಲ್ಲಿ 2ನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ 1 ಬಾಕಿ ಇದೆ, ಅದನ್ನು ಫಿನಿಶ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹುಷಾರ್ ಸೋನೆ, ಮತ್ತೆ ಎತ್ಕೊಂಡು ಹೋಗಕ್ಕಾಗಲ್ಲ. ರಾಜ್ಯಂ ಹೇಳಿ ಸರಿ ಅನ್ಸುತ್ತೆ. ಯಾರೋ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ. ಬೇಗ ಹೊರಗಡೆ ಬಾ, ನಡಿ. ಸೋನಿ, ರಾಜ್ಯಂ ನಿಜವಾಗ್ಲೂ ಯಾರನ್ನೋ ನೋಡಿದ್ದಾನೆ. ನಾವು ಒಂದು ಮಾತನ್ನ ಕೇಳಬೇಕಾಗಿತ್ತು. ನನಗೂ ಹಾಗೆ ಅನಿಸ್ತದೆ. ಗಾಡ್. ಚಿನ್ನು, ಸಾರಿ ಕಣೋ, ಹೀಗಾಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ತುಂಬ ಬೇಜಾರಾಗ್ತಾ ಇದೆ. ತಗೋ ನೀರು, ಫೇಸ್ ವಾಶ್ ಮಾಡ್ಕೋ. ಹೇ ಚಿನ್ನು, ನನಗೆ ಕಾಣಿಸ್ತಾ ಇರೋದು ನಿನಗೆ ಕಾಣಿಸ್ತಾ ಇದೆಯಾ?
ಚಿನ್ನು, ಅಲ್ಲಿ ನೋಡಲ್ಲಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಕಾಳಿ ಬೆಟ್ಟ. ಅಲ್ಲಿಗೆ ನಾವ್ ಹೋದ್ರೆ ನಮಗ್ 1 ಕೋಟಿ ಸಿಗುತ್ತೆ. ಹೇಗಿದ್ರು ಈಗ ನಮ್ ಫ್ರೆಂಡ್ಸ್ ಇಲ್ಲ. ಸೊ ನನಗ್ 50, ನಿನಗ್ 50. ಏನಂತೀಯ? ಸರಿ, ನಿನಗ್ 60, ನನಗ್ 40. ಓಕೆನಾ? ಡನ್. ನಿಜವಾಗ್ಲೂ ಹೆಣ್ಣ ನೀನು? ನಮ್ ಫ್ರೆಂಡ್ಸ್ ಹತ್ರ ಫೀಲಿಂಗ್ ಇಲ್ಲ ನಿನ್ಗೆ? ಇಂಥ ಟೈಮಲ್ಲಿ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ದಲ್ಲ ನೀನು? ಸ್ವಲ್ಪ ನಾಚಿಕೆ ಆಗಲ್ಲ ನಿನ್ಗೆ? ಛೇ, ಅವಾಗೆಲ್ಲ ನಾನು ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ದುಡ್ಡೇ ದೊಡ್ಡಪ್ಪ, ದುಡ್ಡೇ ಸರ್ವಸ್ವ ಅನ್ಕೊಂಡ್ಬಿಟ್ಟಿದ್ದೆ. ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಅತ್ತೆ ಮಗಳನ್ನೇ ಬೇಡ ಅನ್ಬಿಟ್ಟೆ. ಈ ದುಡ್ಡಿನ ಆಸೆಗೆ ನನ್ನ ನಂಬ್ಕೊಂಡ್ ಬಂದ ನನ್ನ ಫ್ರೆಂಡ್ಸ್ ಅನ್ನೇ ಕಳ್ಕೊಂಡೆ. ಇವಾಗ ಎಷ್ಟೇ ದುಡ್ಡಿದ್ರು ಹೇಗ್ ಸುಖವಾಗಿರೋಕ್ಕಾಗತ್ತೆ ಸೋನಿ? ನೋಡ್ ಸೋನಿ, ದುಡ್ಡಿಂದ ಆಸೆ ಈಡೇರಿಸ್ಕೋಬಹುದೇ ಹೊರತು ಸ್ವಚ್ಛ ಮನಸ್ಸಿರೋ ಸ್ನೇಹಿತರನ್ನ ಗಳಿಸಕ್ಕಾಗಲ್ಲ. ಆ ದುಡ್ಡನ್ನ ತಗೊಂಡು ನೀನೇ ಉಪಯೋಗಿಸ್ಕೋ. ನನ್ಗದ್ರ ಅವಶ್ಯಕತೆ ಇಲ್ಲ. ಗುಡ್ ಬೈ. ಥ್ಯಾಂಕ್ಸ್ ಚಿನ್ನು. ಯಾಕ್ ಗೊತ್ತಾ, ನಿನ್ ಅದೃಷ್ಟನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ಯಾ. ನಾನ್ ಇಲ್ಲಿವರೆಗೂ ಕಷ್ಟಪಟ್ಟು ಬಂದಿದ್ದೀನಿ. ಸೊ ನನಗ್ ದುಡ್ಡೇ ಮುಖ್ಯ, ಆಮೇಲೆ ಮಿಕ್ಕಿದ್ದಲ್ಲ. ಇಂಥ ದಿನ ನನ್ನ ಲೈಫಲ್ಲಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫೈನ್, ಬಾಯ್, ಹ್ಯಾಪಿ ಜರ್ನಿ. ನನ್ ಮುಂದೆ ಹೀಗೆ ಮಾತಾಡ, ನನಗಿಂತ ಮುಂಚೆ ಇವನೇ ದುಡ್ಡು ತಗೊಂಡ್ಬಿಟ್ರೆ? ಇಲ್ಲ ಇಲ್ಲ, ಇವನನ್ನ ಬಿಡಬಾರ್ದು, ಇವನನ್ನ ಸಾಯಿಸ್ಬೇಕು. ಅದೇ ಸರಿ. ವೆಲ್ಕಮ್ ಮಿಸ್ಟರ್ ಚಿನ್ನು. ಹೇಗಿದ್ದಾಳೆ ನಿನ್ನ ಆತ್ಮೀಯ ಶತ್ರು, ನಿನ್ನ ಅತ್ತೆ ಮಗಳು ಪಾರ್ವತಿ? ನೀನ್ ಯಾರು? ನನ್ನ ಬಗ್ಗೆ ಪೂರ್ತಿ ಗೊತ್ತಿರೋ ಹಾಗೆ ಮಾತಾಡ್ತಿದ್ಯಲ್ಲ. ಓಹೋ, ಇದು ಕೂಡ ಗೇಮ್ ಒಂದು ಪಾರ್ಟಾ? ಆ ದೇವ್ರು ಆಡಿಸ್ದಂತೆ ಮನುಷ್ಯ ಆಡೋದೇ ಗೇಮ್. ನೀನ್ ಆಡ್ತಾ ಇರೋದು ಗೇಮಾ ಇಲ್ಲ? ನಿನ್ಗೇನ್ ಬೇಕು, ಎಷ್ಟು ಬೇಕು? ಹೊಡೆದಿರೋ ಮನಸ್ಸನ್ನ, ದೋಚ್ಕೊಂಡಿರೋ ಮಾನನ್ನ, ಅದಕ್ಕೆ ಬೆಲೆ ಕಟ್ಟುವಂತ ನಿನ್ನಂತ ಅಹಂಕಾರಿ ಬೇಕು. ಕೊಡ್ತೀಯಾ? 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 ಏಯ್ ಕಿಟಿ. ಹಾಯ್ ಚಿನ್ನು. ಯಾಕೋ ಲೇಟು? ಕೂತ್ಕೋ. ಸಾರಿ ಕಣ, ಲೇಟ್ ಆಯ್ತು. ಇವ್ರು ನನ್ನ ಫ್ರೆಂಡ್ಸು. ಹಾಯ್. ಸ್ಪೈಕಿ, ಹಿ ಸಂತು ಅಂಡ್ ರಾಜ್. ಹಾಯ್, ನೈಸ್ ಟು ಮೀಟ್ ಯು. ಏಯ್, ಫ್ರಿಡ್ಜಲ್ಲಿ ಬಿಯರ್ ಇದೆ, ತಗೊಂಬಾ. ಏ ಚಿನ್ನು, ನಿಮ್ಮ ಅತ್ತೆ ಮಗಳನ್ನ ನಮಗ್ ಪರಿಚಯ ಮಾಡ್ಸಲ್ವೇನಾ? ಸ್ವಲ್ಪ ಸುಮ್ಮನೆ ಕೂತ್ಕೊಂತೀಯ? ಏ ಚಿನ್ನು, ಯಾಕೋ ನಾಚಿಕೆ ನೀನು? ಪರಿಚಯ ಮಾಡ್ಸೋ. ಯಾರು ಚಿನ್ನು ಅವಳು? ಎಷ್ಟೊಂದು ಸುಂದರವಾಗಿದ್ದಾಳೆ. ಏ, ನಮ್ಮ ಮನೆ ಕೆಲಸದವಳು. ಅತ್ತೆ ಮಗಳು ಅಮ್ಮನ ಜೊತೆ ಊರಿಗೆ ಹೋಗಿದ್ದಾಳೆ. ಏ ಕಿಟ್ಟಿ, ನನಗೊಂದು ಡೌಟ್ ಕಣೋ. ಏನ? ಇವಳು ಮನೆ ಕೆಲಸದವಳು ಅಲ್ವೇನೋ ಅಂತ. ಒಂದ್ ವೇಳೆ ಮನೆ ಕೆಲಸದವಳೆ ಆಗಿದ್ರೆ ಒಂದ್ ಚಿಕ್ಕ ಗೇಮ್ ಆಡೋಣವಾ? ಓಕೆ. ನಿನ್ನ ಚಿನ್ನನ ಪಕ್ಕ ಕರ್ಕೊಂಡು ಮಾತಾಡೋ. ಹೇ ಚಿನ್ನು, ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ನೋಡಿ ನಡಿ. ಏನೋ ಕಿಟಿ, ಏನೋ ಮಾತಾಡ್ಬೇಕು ಅಂದ್ರೆ? ಅವ್ರಿಗೆಲ್ಲ ಆ ಹುಡುಗಿ ಇಷ್ಟ ಆಗಿದ್ದಾಳೆ, ನನಗೂ ಕೂಡ. ನೋಡ್ ಚಿನ್ನು, ನೀನೇನು ಯೋಚನೆ ಮಾಡಬೇಡ. ನಾನಿದ್ದೀನೋ ನಿನ್ಗೋಸ್ಕರ. ನಿನಗೆ ಎಷ್ಟು ಬೇಕು ಹೇಳೋ, ಅಷ್ಟು ದುಡ್ಡು ನಾನು ಕೊಡ್ತೀನಿ. ದುಡ್ಡು ನಿನಗೆ, ಹುಡುಗಿ ನಮಗೆ. ಏನಂತ್ಯ? ಇವನು ಹೇಳ್ದಂಗೆ ಕೇಳಿದ್ರೆ ದುಡ್ಡಿಗೆ ದುಡ್ಡು ಸಿಗುತ್ತೆ, ಅವಳ ಕಾಟನೂ ತಪ್ಪುತ್ತೆ. ನನ್ನ ಪಾರುಗೆ ಏನಾಯ್ತು? ಏನಾಯ್ತು ನನ್ನ ಪಾರುಗೆ? ಏನಾಯ್ತು ಅಂತ ಕೇಳ್ತೀನಿ ಅನ್ಕೊಂಡ್ಯಾ? ಯಾಕಂದ್ರೆ ನನಗಿರೋ ಪರಿಸ್ಥಿತಿ ನಿನ್ಗೆ ಅರ್ಥ ಆಗಲ್ಲ.
ನನ್ನನ್ನು ಅರ್ಧ ಗಂಟೆ ಬಿಟ್ಬಿಡು, ನಿನ್ಗೇನು ಬೇಕೋ ಕೊಡ್ತೀನಿ. ಕೇಳೋರ್ಗೆಲ್ಲ ಒಂದು ಅರ್ಥ, ನೋಡೋರ್ಗೆಲ್ಲ ಇನ್ನೊಂದು ಅರ್ಥ. ಅದೇ ಪ್ರೀತಿಗಿರೋ ಭಾವನೆ. ಆದರೆ ಅದನ್ನ ಮನುಷ್ಯ ಆಡ್ಕೊಳ್ಳೋ ರೀತಿನೇ ತಪ್ಪು. ಈ ಯೋಗರಾಜ್ ಭಟ್ರು ಡೈಲಾಗ್ಸ್ ಎಲ್ಲ ನಾತ್ರ ಹೇಳ್ಬೇಡ. ನನ್ನನ್ನು ಅರ್ಧ ಗಂಟೆ ಬಿಟ್ರೆ ನನ್ನ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಏನು ನಂಬಿಕೆ? ನಿನ್ನ ನಂಬಿಸೋ ಅವಶ್ಯಕತೆ ನನಗಿಲ್ಲ. ನಾನು ನನ್ನ ಗೋಲ್ನ ರೀಚ್ ಆಗಬೇಕು ಅಷ್ಟೇ. ರೀಚ್ ಆಗಬೇಕು ಅನ್ಕೊಂಡ್ರೆ ಗೋಲ್ ಬೇಕು, ರಿಚ್ ಆಗಬೇಕು ಅನ್ಕೊಂಡ್ರೆ ದುಡ್ಡು ಬೇಕು, ಪ್ರೀತಿಸ್ಬೇಕು ಅನ್ಕೊಂಡ್ರೆ ದಿಲ್ ಬೇಕು. ಈ ಡೈಲಾಗ್ ಸಿನಿಮಾ ಪುಸ್ತಕದಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ಮನುಷ್ಯಂಗೂ ಮನ್ಸಿಗೂ ಮ್ಯಾಚ್ ಆಗಲ್ಲ. ನಾನು ಬಿಟ್ರೆ 1 ಕೋಟಿ ರೂಪಾಯಿ ಗೆಲ್ತೀನಿ. ಅದಕ್ಕೋಸ್ಕರ ಎಷ್ಟೋ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೀನಿ. ಆ ಕೋಟಿಗೋಸ್ಕರ ನನ್ನ ಫ್ರೆಂಡ್ಸನ್ನು ಕಳ್ಕೊಂಡಿದ್ದೀನಿ. ನನ್ನ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋರು, ನನ್ನ ಮೇಲೆ ಆಸೆ ಪಡೋರು ನನಗೆ ಯಾವತ್ತೂ ಇಷ್ಟ ಆಗಲ್ಲ. ಅಂಥದ್ರಲ್ಲಿ ನೀನ್ಯಾರು? ಸ್ವಾಗತ, ಸುಸ್ವಾಗತ ಮಿಸ್ ಸೋನಿಯಾ. ನನ್ನ ಹೆಸರು ನಿನಗೆ ಹೇಗೆ ಗೊತ್ತು? ಇಷ್ಟ ಪಡೋರ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ತಿಳ್ಕೋತೀನಿ ಸೋನಿ. ಇದು ಕೂಡ ಗೇಮ್ದು ಒಂದು ಭಾಗನೇ ಅನ್ಸುತ್ತೆ. ಏನ್ ಬೇಕು ನಿನಗೆ? ಏನ್ ಕೇಳಿದ್ರು ಕೊಡ್ತೀಯಾ? ಹಾ ಕೊಡ್ತೀನಿ, ಬಟ್ ನಂಗೆ ಟೈಮ್ ತುಂಬಾ ಕಡಿಮೆ ಇದೆ. ಏನಕ್ಕೆ? ನಿನಗೆ ಇವಾಗ ಹೇಳಿದ್ರೆ ಅರ್ಥ ಆಗಲ್ಲ. ಅರ್ಥದಲ್ಲಿ ಪದ ಅನರ್ಥ, ಅರ್ಥವಾಗದೇ ಇರುತ್ತೆ. ಏನಂದೆ ನೀನು? ಬೇಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಯಾರು ನೋಡಿಲ್ಲ ಅನ್ಕೊಳುತ್ತೆ. ನಿಂತರ ಯಾರ್ ನೀನು? ನಿನಗೇನ್ ಬೇಕು? ನಿನ್ನ ಪ್ರಾಣ. ಪ್ಲೀಸ್, ನಂದೊಂದೇ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ, ನಡ್ಸ್ಕೊಡ್ತೀಯಾ? ಏನದು? ನನಗೆ ಟೈಮ್ ತುಂಬಾ ಕಡಿಮೆ ಇದೆ ನನ್ನ ಗೋಲ್ನ ರೀಚ್ ಆಗೋದಕ್ಕೆ. ಒಂದೇ ಒಂದ್ಸಾರಿ ಆ ಕೋಟಿನ ನೋಡ್ಬೇಕು ಪ್ಲೀಸ್. ನಾನು ಅಷ್ಟೊಂದು ದುಡ್ಡು ನೋಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಇವತ್ತು ಆ ಟೈಮ್ ಬಂದಿದೆ. ಪ್ಲೀಸ್ ನನ್ನ ಬಿಟ್ಬಿಡು. ಅಬ್ಬಾ, ನಿನಗ್ ಪ್ರಾಣಕ್ಕಿಂತ ದುಡ್ಡೇ ಮುಖ್ಯ ಆಗೋಯ್ತಲ್ಲ. ನಾನ್ ಮತ್ತೆ ಕೇಳ್ತಾ ಇದ್ದೀನಿ, ಯಾರ್ ನೀನು? ಏನ್ ಬೇಕು ನಿನಗೆ? ಒಬ್ಬ ಮನುಷ್ಯ ಸ್ನಾನ ಮಾಡಕ್ ಬೇಕಾಗೋಷ್ಟು ನಿನ್ನ ರಕ್ತ ಬೇಕು. ಓಹೋ, ಅದಕ್ ಬಂದ್ಯಾ? ಬಟ್ ಈಗ ನನ್ ಜೊತೆ ಯಾರು ಇಲ್ವೇ? ಇದ್ದ ನಿನ್ನ ಬಾಯ್ ಫ್ರೆಂಡ್ ಸತ್ ಹೋದ್ನಾ? ಇಲ್ಲ ನೀನೇ ಅವನನ್ನ ಮುಗಿಸ್ಬಿಟ್ಯಾ? ಪಾಪ ಹುಚ್ಚ ಬಾವ ತನ್ನ ಶರೀರದಲ್ಲಿರೋ ರಕ್ತನೆಲ್ಲ ಕೊಟ್ಟ. ನಿನಗ್ಯಾರು ಹೇಳಿದ್ದು? ಆ ಹುಡುಗಿ ಹೇಳಿದ್ಲಾ? ಇಲ್ಲ, ಹೇಳಿದ್ದು ನಿನ್ನ ಬಾಯ್ ಫ್ರೆಂಡ್. ನೋ ಚಾನ್ಸ್. ಬಾಡಿನಲ್ಲಿರೋ ಅಷ್ಟು ರಕ್ತ ಹೋದ್ಮೇಲೆ ಮನುಷ್ಯ ಬದುಕೋದೇ ಕಷ್ಟ. ಅದಕ್ಕೆ ನಾನು ಅವನನ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದು. ಪ್ರೀತಿಸಿದ ಪ್ರೇಮಿಯ ರಕ್ತ ಮಾರೋ ನಿನ್ನಂತೋಳ್ನ ನಾನು ಬಿಡಲ್ಲ. ಅಂದ್ರೆ ನಿನ್ನ ರಕ್ತದಲ್ಲಿ ನಾನು ಸ್ನಾನ ಮಾಡ್ತೀನಿ. ತನ್ ಲವರ್ನ ತಾನ್ ಮುಟ್ಕೊಂಡ್ರೆ ನಿನ್ಗ್ಯಾಕ್ ಭಾವ ಜಲಸ್ಸು? ಸೋನಿ ನಿನ್ ಲವರ? ಕುರ್ತಿಡಿಲ್ಲ ಅನ್ಕೊಂಡಿದ್ದೆ. ಕತ್ತಿಸ್ದಾಗ್ಲೇ ಕುರ್ತಿಗೆ ಸಿಕ್ಕದ್ನ. ಇಷ್ಟು ಸಾಕು, ಇಷ್ಟು ಸಾಕು. ಅದಕ್ಕೆ ಅಂತಾರೆ ಹೆಣ್ಣು ಆಕಾಶ ಇದ್ದಾಗೆ, ಲೆಕ್ಕ ಹಾಕೋದು ತುಂಬಾ ಕಷ್ಟ. ಪ್ಲೀಸ್ ರವಿ, ಬದುಕ್ಸು, ಸಾಯ್ತೀನಿ.
ಹೇಳ್ತೀನಿ. ಆರಾಧಿಸೋ ಟೈಮಲ್ಲಿ ಇಷ್ಟಪಡ್ಲಿಲ್ಲ, ಅಭಿಮಾನಿಸುವಾಗ ಗುರ್ತಕ್ ಬರ್ಲಿಲ್ಲ, ಬದುಕಲ್ಲ ಅಂದಾಗ ಈ ರವಿ ಜೊತೆ ಸಂಬಂಧ ಗುರ್ತಕ್ ಬಂತ. ನಿನ್ಗೊಂದು ವಿಷಯ ಗೊತ್ತಾ? ಕಣ್ಸು ಮಣ್ಣು ಇದ್ದಾಗೆ ಮಾಡ್ಕೋಬಹುದು ನಮ್ಗಿಷ್ಟ ಬರೋ ಆಕಾರದಲ್ಲಿ, ಇಲ್ಲಾಂದ್ರೆ ಅದೇ ಮಣ್ಣನ್ನು ಹೂತಾಕ್ಬಿಡ್ತೀವಿ. ಮತ್ತೆ ಕೇಳು ಸಾಯಿಸ್ದೆ. ನೀನು ನಿನ್ನ ಫ್ರೆಂಡ್ಸ್ ಸೇರ್ಕೊಂಡು ನನಗೆ ಮೋಸ ಮಾಡಿದ್ರಿ. ನಾವಾ? ಒಂದು ಕೆಲಸ ಮಾಡು, ಕಿಡ್ನಾಪ್ ಮಾಡ್ಬಿಡು. ಅದೇ ಸರಿ, ಕಿಡ್ನಾಪ್ಗಾದ್ರೆ ನನ್ನ ಫ್ರೆಂಡೇ ಇದ್ದಾನೆ. ಹಲೋ ಹಲೋ, ಯಾರ? ಒರೆ ಚಿನ್ನು, ನೀನ್ರಾ ಸ್ವರಾಜ್ಯಂ? ಹೇಳೋ ಮಗ. ಏನಿಲ್ಲ ಕಣ, ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ಏನ್ ಕೆಲಸ? ನಿನ್ಗೆ ಎಷ್ಟು ನನ್ಗೆ ಎಷ್ಟು? ಸಿನಿಮಾ ಡೈಲಾಗ್ಸ್ ಮತ್ತೊಮ್ಮೆ నువ్వే తీసుకో. ನನ್ನ ಫ್ರೆಂಡ್ಗೋಸ್ಕರ ಮಾಡಬೇಕು, ಓಕೆನಾ? ಓಕೆ ಓಕೆ, ಕಾಸು ಮರಿಬೇಡ. ಇಷ್ಟಲ್ಲ ನೀ ಅದೋ ಡಬಲ್ ಗೋಲ. ನೋಡು, ನಾನು ಕರ್ಕೊಂಡೋಗಿ ರಾಜ್ಯಂ ಕೈ ಕೊಟ್ಟೆ, ಆದ್ರೆ ಸೋನಿ ನಿನ್ಕಿನ್ ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಲು. ಅವಳನ್ನ ರಾಜ್ಯಂ ಕರ್ಕೊಂಡೋದ, ಅದು ಅಲ್ಲಿ ನಡೆದಿದ್ದು. ಇಷ್ಟಕ್ಕೂ ರಾಜ್ಯಂಗೇನಾಯ್ತು? ಸಾರಿ, ನಾವೇ ಸಾಯಿಸ್ಬಿಟ್ವಿ. ಆಕ್ಚುಲಿ ಏನ್ ನಡೀತಾ ಇದೆ ಇಲ್ಲಿ? ಗೇಮ್ ಶೋ ನಡೀತಿದೆ, ಅದ್ರಲ್ಲಿ ನಾವು ಕೂಡ ಭಾಗನೇ. ನೀವು ಗೇಮ್ ಶೋದೊಂದು ಭಾಗ ಅಂದ್ರೆ ಅವ್ರೇನ್ ಪಾಪ ಮಾಡಿದ್ರು? ಪಾಪ ಪುಣ್ಯ ನರಕ ಸ್ವರ್ಗ ಎಲ್ಲೋ ಅಲ್ಲ, ಇಲ್ಲೇ ಇದೆ. ಅದು ನಿನ್ನಂತವನ್ಗೆ ಅರ್ಥ ಆಗಲ್ಲ. ಆಕ್ಚುಲಿ ನನಗೂ ಏನು ಅರ್ಥ ಆಗ್ತಾ ಇಲ್ಲ. ನಾನೇನ್ ಪಾಪ ಮಾಡಿದ್ದೀನಿ? ಹಾಗಾದ್ರೆ ನಾನೇನ್ ಪಾಪ ಮಾಡಿದ್ದೆ? ನೀನೇ ಮಾಡಿದ್ದು. ನನಗಿಂತ 2 ವರ್ಷ ಮುಂಚೆ ಹುಟ್ಟಿದ್ದು. ಸೀತೆ ರಾಮನ್ಗಿಂತ ದೊಡ್ಡೋಳು, ಅವ್ರ ಚರಿತ್ರೆಯಲ್ಲಿಲ್ವಾ? ನೀನ್ ವಿನ್ ಆಗೋದಕ್ಕೆ ಇವಳನ್ನ ಬಿಲ್ಲನ್ನಾಗಿ ಮಾಡ್ಕೊಂಡೆ. ಅದು ಊಹೆ, ಇದು ನಿಜ. ನಿನ್ನ ಬರ್ಡೇ ದಿನ ಇವಳನ್ನ ಕೆಲ್ಸದೊಳಗೆ ಮಾಡ್ದಾಗಲೇ ಡಿಸೈಡ್ ಆಯ್ತು ನೀನು ಪ್ರೀತಿಸಲ್ಲ ಅಂತ. ನಿನ್ನ ಬರ್ಡೇ ದಿನ ನಿನ್ನ ಫ್ರೆಂಡ್ಸ್ ಹತ್ರ ಮಾತಾಡುವಾಗಲೇ ಅರ್ಥ ಆಯ್ತು ನಿನಗೆ ಪ್ರೀತಿಗಿಂತ ದುಡ್ಡೇ ಮುಖ್ಯ ಅಂತ. ಪ್ರತಿ ಕತ್ಲೆಯಿಂದ ಒಂದು ಬೆಳಕಿರುತ್ತೆ ಅಂತಾರೆ. ಆ ಬೆಳಕನ್ನ ಮತ್ತೆ ನಮ್ಮಲ್ಲಿ ತುಂಬ್ದ. ನಾವು ಮೋಸ ಹೋದಾಗೆ ಒಬ್ಬ 10 ಜನಕ್ಕೆ ಮೋಸ ಮಾಡ್ತಾನೆ. ಆ ಒಬ್ಬನ್ ಸಾಯಿಸಿದ್ರೆ ಆ 10 ಜನ ಚೆನ್ನಾಗಿರ್ತಾರೆ ಅಂತ. ಹೆಣ್ಣು ಪ್ರೀತಿಸೋದಕ್ ಶುರು ಮಾಡಿದ್ರೆ ಆಸೆಗೆ ಮಿತಿ ಇರಲ್ಲ ಭಾವ. ಹೇ, ನಿನ್ಗೊಂದು ವಿಷಯ ಗೊತ್ತಾ? ಹುಡುಗಿರು ಹೆಚ್ಚಾಗಿ ಮಾತಾಡಿದ್ರೆ ಅಡ್ವಾಂಟೇಜ್ ತಗೊಂತಾರೆ, ಅರ್ಥ ಮಾಡ್ಕೊಂಡ್ರೆ ಅದು ಆ ಟೈಪ್ ಅನ್ಕೊಂತಾರೆ. ಯವ್ವನದಲ್ಲಿ ಮಾಡೋ ಪ್ರತಿ ಕೆಲಸನೂ ಅರ್ಥ ಇದ್ರೂ ವ್ಯರ್ಥನೇ. ಪದಕ್ಕೆ ಅರ್ಥ, ಅರ್ಥಕ್ಕೆ ಮಾರ್ಥ. ನನ್ನ ಶರೀರದಲ್ಲಿ ನೀನು ಕೂಡ ಅರ್ಧ ಭಾಗ ಅಂತ ಅನ್ಕೊಂತೀರಾ? ಇಲ್ವೇ? ಪ್ರೀತಿಗೆ ವಯಸ್ಸು, ಮನಸ್ಸಿಗೆ ಜಾತಿ ಹಾಕ್ರು. ಅಮೀಬಾ ಆಕಾರ ಹುಡುಗಿರ್ ಪ್ರೀತಿ, ಆಕಾರ ಬದಲಿಸೋ ಊಸುರುವಳ್ಳಿ ಹುಡುಗರ್ ಪ್ರೀತಿ. ಆಕಾರ ಯಾವುದೇ ಆದ್ರೂ ಪ್ರೀತಿ ಒಂದೇ ಭಾವ. ನಿಮ್ ವೇದಾಂತ ಕೇಳೋದಕ್ಕೆ ನನಗೆ ಟೈಮ್ ಇಲ್ಲ. ನನಗೆ ಕಾರಣ ಹೇಳಿ. ಹೇಳ್ತೀನಿ ಭಾವ, ಹೇಳ್ತೀನಿ. ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮನ್ನ ಕಳ್ಕೊಂಡ್ಮೇಲೆ ಅಕ್ಕ ಭಾವನ್ ಜೊತೆ ಬೆಳೆದ್ ನಾನು ನಿನ್ನ ಇಷ್ಟಪಟ್ಟೆ. ಅಕ್ಕ ಭಾವನ್ ಬಿಟ್ಟು ನಿನ್ನ ಹತ್ರ ಬಂದೆ. ನಾನು ನಿನ್ ಮನೆಗೆ ಬಂದಿದ್ದು ನಿನಗಿಷ್ಟ ಇಲ್ಲ ಅಂತ ನನ್ಗೆ ಆ ದಿನ ಗೊತ್ತಾಯ್ತು. ಬಟ್ ಹುಡುಗರ್ನ ಬದಲಾಯಿಸೋ ಶಕ್ತಿ ಹುಡುಗಿರ್ಗಿದೆ ಅಂತ ನಿನ್ ಫ್ರೆಂಡ್ ಬೈಕ್ ಹತ್ತದೆ. ಅದು ಕೇವಲ ನಿನಗೋಸ್ಕರ. ಇಲ್ಲಿ ಯಾಕೆ ನನ್ನನ್ನು ಕರ್ಕೊಂಡು ಬಂದೆ? ಆಟ ಆಡೋಕೆ ಸುಂದ್ರಿ. ಮನೆ ಕೆಲಸ ಮಾಡೋ ನಿನ್ಗೆ ಇಷ್ಟಿರ್ಬೇಕಾದ್ರೆ, ಹೇಯ್, ನಿಂಗೊಂದು ವಿಷಯ ಗೊತ್ತಾ? ನಿನ್ ಮನೆ ಯಜಮಾನ
ಅಂದ್ರೆ ನಿಮ್ ಭಾವ ನಿನ್ನ ನಂಗೆ ಅಡ ಇಟ್ಟಿದ್ದಾನೆ. ಎಷ್ಟಕ್ಕೆ ಗೊತ್ತಾ? ಈ ಗೇಮಲ್ಲಿ ವಿನ್ ಆಗೋದಕ್ಕೂ ನೀನ್ ನನ್ನ ಬೈಕ್ ಹತ್ತೋದಕ್ಕೂ 5 ಲಕ್ಷ. ಭಾವ ವಿನ್ ಆಗ್ತಾನೆ ಅಂದ್ರೆ ಬಾಡಿ ಪೂರ್ತಿ ಬಲಿ ಕೊಡೋದಿಕ್ಕೆ ನಾನ್ ರೆಡಿ. ನನ್ನ ಭಾವನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ. ಆದ್ರೆ ನನ್ನ ಭಾವ ನನ್ನ ನಂಬಿಸಿ ಮೋಸ ಮಾಡಿದಾನೆ ಅಂದ್ರೆ ಹೇಳಕ್ ಹೆಸರಿಂದಂಗ್ ಮಾಡ್ತೀನಿ. ಭಾವ ಅಂತೆ ಭಾವ. ಅಷ್ಟೆಲ್ಲ ಆದ್ರೂ ನಿನ್ನ ನೋಡ್ಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗೇನೆ ಮನೆಗ್ ಬಂದು ನಿನ್ನ ನಂಬಿಸ್ಬೇಕು ಅಂತಾನೂ ಅನ್ನಿಸ್ಲಿಲ್ಲ. ಮತ್ತೆ ಕಿಟಿ, ನನಗಿಷ್ಟೆಲ್ಲ ಆದ್ರೂ ನಿನಗೆ ಒಂಚೂರು ನೋವಿಲ್ಲ ಅಲ್ಲ? ಅದಕ್ಕೆ ಅವನು ಕೂಡ ನಾನೇ ಸಾಯಿಸ್ದೆ. ರೋಡಲ್ಲಿ ಕಾಣಿಸೋ ಹುಡುಗಿರ್ ಮೇಲೆ ಕಮೆಂಟ್ ಮಾಡೋದು, ಇಷ್ಟ ಆಗಿರೋ ಹುಡುಗಿರ್ ಮೇಲೆ ಪಂದ್ಯ ಕಟ್ಟೋದು ನಿನ್ನ ಲಕ್ಷಣ ಆದ್ರೆ ನಿನ್ನಂಥವ್ರನ್ನ ಮೇಲ್ ಕಳ್ಸೋದೆ ನನ್ನ ಧ್ಯೇಯ. ಪಂದ್ಯ ಅಂತೆ ಪಂದ್ಯ. ನಾನು ಬದಲಾಗಿದ್ದೀನಿ ಅಂತ ನಿರೂಪಿಸೋದಕ್ಕೆ ಏನ್ ಮಾಡ್ಬೇಕು ಹೇಳು ಪಾರು? ನೀನ್ ಸಾಯ್ಬೇಕು. ನೀನ್ ಬದುಕಿರ್ಲೇಬಾರ್ದು. ಪಾರು, ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ಕಣೆ. ನಾನು ನಂಬು ಪಾರು, ನಾನು ಸಾಯಿಸ್ಬೇಡ ಪಾರು, ಪ್ಲೀಸ್ ಕಣೆ. ಸಾವು ಹತ್ರ ಬಂದಾಗ್ಲೇ ಪಾರು ಪ್ರೀತಿ ಗುರ್ತಿಗೆ ಬಂತ ಭಾವ. ಪ್ರತಿ ಗಂಡಿನ ಹಿಂದೆ ಒಂದ್ ಹೆಣ್ಣು ಇರ್ತಾಳೆ ಅಂತಾರೆ. ಆದ್ರೆ ಆ ಹೆಣ್ಣಿಗೆ ಗೊತ್ತಿರಲ್ಲ ಅವಳ ಶತ್ರು ಆ ಗಂಡೆ ಅಂತ. ಗಂಡ್ಸರ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲೋ. ಪ್ರೀತಿಸಿದ ಹುಡುಗಿನ ನಂಬಿಸಿ ಮೋಸ ಮಾಡೋದು ಅಷ್ಟೊಂದು ಈಸಿ ಅನ್ಕೊಂಡ್ಬಿಟ್ರೇನೋ? ಯಾರ್ ನೀವು? ನಿಮ್ ಹೆಸರೇನು? ಹೆಸರು ರವಿ. ತುಂಬಾ ದುಡ್ಡಿರೋನು. ನೀನು? ಪಾರು. ಪಾರ್ವತಿ. ಹುಡುಗಿರ್ಗೇನೋ ಕಷ್ಟ ಕಾಮನ್ನು, ಆದ್ರೆ ನಿನ್ಗೇನು ಗಂಡ್ಸು. ಅಂದ್ರೆ ಪ್ರತಿಯೊಂದು ಸುಳ್ಳೆ. ನನ್ನ ಫೇಸಲ್ಲಿ ಕಾಣಿಸ್ತಾರ ನೋವು ನಿನ್ ಫೇಸಲ್ಲೂ ಕಾಣಿಸ್ತಾ ಇದೆ. ಅಷ್ಟೊಂದು ಕರೆಕ್ಟಾಗಿ ಹೇಗೆ ಹೇಳ್ತೀಯಾ? ಮನುಷ್ಯರಂದ್ರೇನೆ ಕಷ್ಟಗಳು. ಮತ್ತೆ ನಿನಗೆ? ನನ್ ಭಾವ, ಅವನ್ ಮೇಲಿರೋ ಹುಚ್ಚು ಪ್ರೀತಿ. ಅಕ್ಕ ಆಸ್ತಿನೆಲ್ಲ ನನ್ ಭಾವನ್ ಬರ್ದ್ಕೊಟ್ಲು. ನನ್ ದುರಾದೃಷ್ಟ ಆ ದೇವ್ರು ನನ್ ಭಾವನ್ಗೆ ದುರಾಸೆನ್ ಕೊಟ್ಟ. ನನ್ ಪ್ರೀತಿನ್ ಬಿಟ್ಟು. ಮತ್ತೆ ನಿಮ್ಗೆ? ನನ್ನ ಲವ್ವರ್ ನನ್ಗಿರೋ ಆಸ್ತಿನೆಲ್ಲ ಎಂಜಾಯ್ ಮಾಡಿ ಕೊನೆಗೆ ನನ್ನ ಹೀಗೆ ಬಿಟ್ಟು ಹೊರಟೋದ್ಲು. ಸಾರಿ ಸಾರಿ ಸಾರಿ, ಐ ಆಮ್ ವೆರಿ ಸಾರಿ. ಸ್ವಲ್ಪ ಲೇಟ್ ಆಗೋಯ್ತು, ಏನು ಅನ್ಕೋಬೇಡಿ. ಆರ್ ಯು ಓಕೆ? ಅರೆ, ಯಾಕೆ ಒಬ್ರನ್ನೊಬ್ರು ನೋಡ್ಕೋತಾ ಇದ್ದೀರಾ? ನನ್ನನ್ನು ಗುರುತಿಸ್ಲಿಲ್ವಾ? ಏನ್ ಯೋಚಿಸ್ತಿದ್ದೀರಾ? ವಾಡ್ಯ ಪಿಟಿ. ಮನುಷ್ಯನಿಗೆ ದೇವ್ರು ಕೊಟ್ಟಿರೋ ದೊಡ್ಡ ವರ ಏನ್ ಗೊತ್ತಾ? ಮಾಡಿರೋ ಕೆಲಸನ ಮರ್ತು ಬಿಡೋದು. ನಾವೇನ್ ಮಾಡಿದ್ವಿ? ನನ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಏನೇಹೋ, ನಿಮ್ ಹೆಲ್ತ್ ಚೆನ್ನಾಗೇ ಇದೆಯಲ್ಲ? ಚೆನ್ನಾಗೇ ಇದೆ ಸರ್. ಯಾಕೆ ಕೇಳ್ದೆ ಅಂದ್ರೆ, ಒಂದು ವಾರದ ಹಿಂದೆ ಇಲ್ಲೇ ಎಲ್ಲೋ ನಿನ್ನ ಬಾಡಿ ರಕ್ತದಲ್ಲಿ ಬಿದ್ದಿತ್ತು. ಹಾಗೇನೆ ಮರದಲ್ಲಿರೋ ಹಣ್ಣನ್ನ ಕಲ್ಲು ಹೊಡೆದು ಬೀಳಿಸಿ ಚೀಪು ತಿಂದು ಬಿಸಾಕ್ದಾಗಿತ್ತು ನಿನ್ನ ಶರೀರ. ನನ್ ಶರೀರನ? ಎಸ್. ನನ್ ಶರೀರನ ನಾಶ ಮಾಡಿದ ನಾಯಿಗಳು
ನನ್ನೂ ಸಾಯಿಸಿದಿದ್ರೆ ತುಂಬಾ ಚೆನ್ನಾಗಿರೋದು. ನನ್ನ ಲವರ್ ಬೇಕಿದ್ದು ಒಳ್ಳೆ ಮನ್ಸು ಅನ್ಕೊಂಡಿದ್ದೆ ಸರ್, ಬಾಡಿಲಿರೋ ರಕ್ತ ಅನ್ಕೊಂಡಿರ್ಲಿಲ್ಲ. ಹಾಗೆ ಸತ್ತೋಗಿದ್ರು ಚೆನ್ನಾಗಿರೋದು ಸರ್. ಚೆನ್ನಾಗಿದೆ ಕಣಯ್ಯ, ಚೆನ್ನಾಗಿದೆ. ನಿಮ್ಮಂತ ಅಮಾಯಕರು ಸಮಾಜದಲ್ಲಿ ಇರೋದ್ರಿಂದಲೇ ತಪ್ಪು ಮಾಡೋರು ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ. ಮೊನ್ನೆ ಹೈದರಾಬಾದ್, ನಿನ್ನೆ ಬೆಂಗಳೂರು, ಇವತ್ತು ದಿಲ್ಲಿ. ಹೆಚ್ಚಾಗಿ ಲವರ್ಸೇ ಸಾಯ್ತಿದ್ದಾರೆ. ತಿಳಿದವರು ತಿಳಿದವ್ರನ್ನೇ ಸಾಯಿಸ್ತಾ ಇದ್ದಾರೆ ಕಣಯ್ಯ. ಸೋ ಸ್ಯಾಡ್. ಸರ್, ಹೇಳೋದು ತುಂಬಾ ಈಸಿ ಸರ್. ವಾಟ್ ಡು ಯು ಮೀನ್? ನೀವು ನಮ್ಮ ಥರನೇ ಇಷ್ಟಪಟ್ಟವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ರೆ ಆವಾಗ ಅರ್ಥ ಆಗಿರೋದು ಸರ್. ನಿಮ್ಮಿಬ್ರದ್ದು ಪ್ರೀತಿ, ಆದ್ರೆ ನಂದು ಆಶಯ. ಏನು? ನಕ್ಸಲೈಟ್? ಇವಾಗ ಅವ್ರು ಎಲ್ಲಿದ್ದಾರೆ? ಇಷ್ಟಕ್ಕೂ ನೀವ್ಯಾರು? ಹೇಳ್ತೀನಿ. ಸಮಾಜದಲ್ಲಿ ನಡೆಯೋ ವಾಸ್ತವನ ಕಲ್ಪನೆಯ ಪಾತ್ರಗಳಿಗೆ ಜೀವ ತುಂಬಿ ಸಿನಿಮಾ ಅನ್ನೋ ಹೆಸರಿನಲ್ಲಿ ತೆರೆ ಮೇಲೆ ತೋರ್ಸೋನು. ಅಪ್ಪ ಅಮ್ಮನಿಗಿಂತ ಪ್ರೀತಿಸಿರೋ ಪ್ರೇಯಸಿಗಿಂತ ನಾನು ತುಂಬಾ ಇಷ್ಟಪಟ್ಟೆ ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತ. ಅದೇ ನನ್ನ ಆಶೆ ಆಗಿತ್ತು ಕೂಡ. ತುಂಬಾ ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿ 10-20 ಪ್ರೊಡ್ಯೂಸರ್ಸ್ ಹಿಂದೆ ತಿರುಗಿ ತಿರುಗಿ ಜೇಬೆಲ್ಲ ಖಾಲಿ ಆಗ್ಬಿಡ್ತು. ಹಸು ತಡಿಲಾರ್ದೆ ಕೊನೆಗೆ ವಿಷ ತಗೊಂಡು ಸತ್ತೋಗೋಣ ಅಂದ್ಕೊಂಡೆ. ಆವಾಗ ನನಗೊಂದು ಫೋನ್ ಕಾಲ್ ಬಂತು. ನನ್ನ ಕನಸು ನೆರವೇರಿಸೋ ಪ್ರೊಡ್ಯೂಸರ್ ಸಿಕ್ಕಿದ್ರು. ಸಿನಿಮಾ ಮಾಡೋಣ ಬನ್ನಿ ಅಂದ್ರು. ಆ ಅಡ್ರೆಸ್ಸಿಗೆ ಹೋದೆ. ಅಲ್ಲಿ ನಿಮ್ಮನ್ನು ನೋಡಿದೆ. ನನ್ನ ಹಿಂದೆ ಇರೋ ನನ್ನ ದುಡ್ಡನ್ನು ಪ್ರೀತಿಸಿದ ನನ್ನ ಲವರ್ಗಿಂತ ನನ್ನ ಪ್ರಾಣ ಕಾಪಾಡಿದವ್ರು ನೀವು. ನನಗೆ ನೀವೇ ಮುಖ್ಯ. ಆ ಪ್ರೊಡ್ಯೂಸರ್ ನಾನೇ ಅನ್ಕೊಳ್ಳಿ ಸರ್. ನಿಮ್ ಕೋರಿಕೆನ ನಾವ್ ಈಡೇರಿಸ್ತೀವಿ ಸರ್. ತುಂಬಾ ಥ್ಯಾಂಕ್ಸ್. ನಿಮ್ ನಂಬಿಕೆನ ನಾನ್ ನೆರವೇರಿಸ್ತೀನಿ. ಓಕೆ, ಕಮ್. For more updates, like, comment, subscribe to our channel. Hey darlings, గంటని click చేయడం మర్చిపోకండి.